ಸರ್ವಶಕ್ತನು ಉನ್ನತೋನ್ನತನೂ ಆಗಿರುವಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಪಾಠವನ್ನ ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮವರೇನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾಠಗಳನ್ನ ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ಸನ್ ಸಲ್ಲಾಪ್ ಅವರಿದ್ದಾರೆ. ಅವರು ಪ್ರಾರ್ಥನೆಯನ್ನು ಮಾಡಬೇಕೆಂದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕನ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ಸಮಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ ದೇವ. ಈ ದಿನವೆಲ್ಲ ನಮ್ಮ ಜೊತೆಗೆ ಎದ್ದು ಬೆಳಗ್ಲಿಂದ ಇಲ್ಲಿವರೆಗೆ ಕಾಪಾಡಿ ಸುರಕ್ಷಿತವಾಗಿ ಮನೆಯನ್ನು ಸೇರಿಕೊಳ್ಳೋಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗಾಗಿ ವಂದನೆ, ನಿನ್ನ ಆಶೀರ್ವಾದಕ್ಕಾಗಿ ವಂದನೆ ಸಲ್ಲಿಸ್ತೇವೆ ದೇವ. ಸ್ವಲ್ಪ ಹೊತ್ತು ನಿನ್ನ ಸನ್ನಿಧಾನದಲ್ಲಿ ಕೂತು ನಿನ್ನ ವಾಕ್ಯಗಳನ್ನು ಕೇಳುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಭಕ್ತರು, ಸೇವಕರು ಸ್ವಾಮಿ, ಆ ಒಂದು ವಾಕ್ಯಗಳನ್ನು ನಮಗೆ ತಿಳಿಸುವಾಗ ಆ ಪಾಠಗಳ ಸ್ವಾಮಿ ಅರ್ಥಗರ್ಭಿತವಾಗಿ ತಿಳ್ಕೊಂಡು ಅದರ ಪ್ರಕಾರ ನಡೆದು ಅನೇಕ ಜನರಿಗೆ ಸಮಯ ಸಿಕ್ಕುವಂತ ಸಮಯದಲ್ಲಿ ಅವರು ತಿಳಿಸುವಂತ ಸೌಭಾಗ್ಯವನ್ನು ದಯಪಾಲಿಸು. ಸೇರಿರುವಂತ ನಿನ್ನ ಎಲ್ಲಾ ಭಕ್ತಾದಿಗಳನ್ನ ಆಶೀರ್ವಾದ ಮಾಡು. ಇನ್ನೊಬ್ಬರಲ್ಲಿ ಬಂದು ಜಾಯ್ನ್ ಆಗ್ಲಿಕ್ಕಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿಸು. ಇದನ್ನ ನಡೆಸಿಕೊಡುವಂತ ನಿನ್ನ ಪ್ರೀತಿಯ ಸೇವಕರನ್ನ ಆಶೀರ್ವಾದ ಮಾಡು. ಈ ಒಂದು ಕಾರ್ಯಕ್ರಮ ಮಂಗಳ ಮಾಡು. ನಿನ್ನ ಪ್ರೀತಿಗೆ ಪಾತ್ರ ನಡೆಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ಕೊಳ್ತೀವಿ ತಂದೆಯೇ, ಆಮೇನ್. ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿ, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಗಾಳಿಯು ಬೀಸಲು ಹೆದರೆನು ನಾನು, ಗಾಳಿಗೆ ಭಯ ಪಡೆನು. ಗಾಳಿಯು ಬೀಸಲು ಹೆದರೆನು ನಾನು, ಗಾಳಿಗೆ ಭಯ ಪಡೆನು. ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಆಯಸನಾಗದೆ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಆಯಸನಾಗದೆ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಜೊತೆ ಇರಲು ಯೇಸು ಭಯವಿಲ್ಲ ಎನಗೆ, ಜೊತೆ ಇರಲು ಯೇಸು ಭಯವಿಲ್ಲ ಎನಗೆ, ಯೇಸು ನಮ್ಮ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಸೇರುವೆ ನಾನು ಪರಲೋಕ ರಾಜ್ಯಕ್ಕೆ, ಯೇಸುವಿನ ಜೊತೆಗೆ. ಸೇರುವೆ ನಾನು ಪರಲೋಕ ರಾಜ್ಯಕ್ಕೆ, ಯೇಸುವಿನ ಜೊತೆಗೆ.
ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಾಗರದಿ ನಾನು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿಯು, ಯೇಸು ನನ್ನ ನಾವಿಕನು, ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ನನ್ನ ನಾವಿಕನು. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಪಾಠಗಳನ್ನ ನಡೆಸಿಕೊಡಲು ಕರ್ತನ ಕೃಪೆಯಿಂದ ನಮ್ಮ ಮಧ್ಯದಲ್ಲಿ ಹಿರಿಯ ಬೋಧಕರಾದಂತ ಡಾಕ್ಟರ್ ಸಾಲಮನ್ ಅವರು ಇದ್ದಾರೆ. ಅವರು ಕಳೆದ ಈ ವಾರದ ಪಾಠಗಳನ್ನ ಈ 3-4 ದಿನಗಳಿಂದ ನಡೆಸುತ್ತಾ ಬಂದಿದ್ದಾರೆ. ಇದು ಕೂಡ ದೇವರ ಆತ್ಮನ ಮೂಲಕವಾಗಿ ಪಾಠಗಳನ್ನ ತಿಳಿಸಿಕೊಡಲು ಕರ್ತನವರನ್ನ ಪ್ರೇರಿಸಿ ಸಿದ್ಧ ಮಾಡಿರುವ ಹಾಗೆ ಈ ಸಮಯದಲ್ಲಿ ತಮ್ಮೆಲ್ಲರ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಕಾರ್ಯಕ್ರಮದ ಪರವಾಗಿ ಅವರನ್ನ ತುಂಬ ಹೃದಯದಿಂದ ಪಾಠಗಳನ್ನ ತಿಳಿಸಿಕೊಡಲು ಅವರನ್ನು ಆಹ್ವಾನಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಪಾಠಗಳನ್ನ ತಿಳಿಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಸಂಜೆ ವೇಳೆಯ ಶುಭಾಶಯಗಳನ್ನು ಕೋರುತ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಈ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ, ಈ ದಿನದ ಪಾಠಗಳನ್ನ ನಾವು ಕಲೀಲಿಕ್ಕಾಗಿ ಬೋಧಕರಂತ ಎಂ ರಾಜರವರು ಅನುಕೂಲ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯನಾಗಿದ್ದೇನೆ. ಇವತ್ತಿನ ಒಂದು ಪಾಠವನ್ನ ನಾವು ಪ್ರಾರಂಭಿಸೋದಕ್ಕೆ ಮುಂಚಿತವಾಗಿ ಒಂದು ಸಣ್ಣದಾದಂತ ಒಂದು ಉದಾಹರಣೆಯನ್ನ ನಾನು ಹೇಳಿ ಪ್ರಾರಂಭಿಸ್ತೇನೆ. ಕೆಲವು ಸಾರಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕಂಡಿರಬಹುದು, ಕೆಲವರು ಬಹಳ ಹಠಮಾರಿಗಳು ಇರ್ತಾರೆ. ಹಠಮಾರಿಗಳು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ, ಹೌದಲ್ಲ? ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಮ್ಮ ಇವರು ನೋಹನ ಕಾಲದಲ್ಲಿ ನೋಹನ ಮರಿ ಮೊಮ್ಮಗನಾದಂತ ನಿಮ್ರಾಡನ್ನ ನೋಡಿ. ನೋಹನ ಎಷ್ಟು ಚೆನ್ನಾಗಿದ್ದನು, ಹೌದಲ್ಲ? ದೇವರ ಭಯಭಕ್ತಿ ಉಳ್ಳ ಮನುಷ್ಯನಾಗಿ ದೇವ್ರು ಏನೇನೆಲ್ಲ ಹೇಳೋದನು ಅದನ್ನೆಲ್ಲ ಮಾಡ್ಕೊಂಡು, ಆದ್ರೆ ಅವರ ಮರಿ ಮೊಮ್ಮಗನಾದಂತ ನಿಮ್ರಾಡನ್ನು ಬಂದು ದೇವರಿಗೆ ವಿರುದ್ಧವಾದಂತ ವ್ಯಕ್ತಿ ಅದನ್ನು, ಹೌದಲ್ರ? ಸೊ ಇದು ನಮಗ್ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಹೇಗೆ ಅವರು ಆತನ ಕಾಲದಲ್ಲಿ ಇಡೀ ಏನೋ ಜನರು ಎಲ್ಲರ ಚದರಿ ಹೋಗತಕ್ಕಂತ ಒಂದು ಕಾಲ ಬಂತು. ಸೊ ಇಲ್ಲಿ ಈ ಹಠಮಾರಿಗಳು ಅಂತ ಹೇಳುವಾಗ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರು ಯಾವುದಕ್ಕೂ ಕೂಡ ಕೇಳೋದಿಲ್ಲ. ಇಲ್ಲೂ ಇವತ್ತಿನ ಒಂದು ಇದರಲ್ಲಿ ಕೂಡ ಅದೇ ರೀತಿಯಾದಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಯನ್ನ ಪರಿಚಯ ಮಾಡೋದಕ್ಕೂ ಮುಂಚಿತವಾಗಿ ಈ ಒಂದು ಸಣ್ಣ ದೃಷ್ಟಾಂತ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಒಬ್ರು ದೊಡ್ಡವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಹಠಮಾರಿಗಳಿಗೆ ಸಂದರ್ಭ ಸಮಯ ಪಾಠ ಕಲಿಸುತ್ತಂತೆ. ನೀವು ಇದನ್ನ ದೃಷ್ಟಾಂತ ಹೇಳಿದ್ಮೇಲೆ ನೀವು ಒಪ್ತೀರೋ ಬಿಡ್ತಾರೋ ನೋಡ್ರಿ, ಗೊತ್ತಾಗುತ್ತೆ. ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಅವನು ಸ್ವಂತ ಗಾಡಿ ಇತ್ತು. ಆ ಗಾಡಿನಲ್ಲಿ ಅವನು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಆಸ್ಪತ್ರೆ ಸಿಂಬಲ್ ಇರುತ್ತೆ. ಆಸ್ಪತ್ರೆ ಸಿಂಬಲ್ ಅಂತ ಗೊತ್ತಲ್ರ? ಚಿಹ್ನೆ ಇರುವಾಗ ಅಲ್ಲಿ ಏನಂತ ಗುರುತಾಕಿರ್ತಾರೆ, ಆಸ್ಪತ್ರೆ ಇರುವಾಗ ಅಲ್ಲಿ ಶಬ್ದ ಮಾಡಬಾರ್ದು ಅಂತ ಚಿಹ್ನೆ, ಅದು ಗುರುತು ಆಯ್ತಾ. ಇವನು ಏನಿಲ್ಲ, ಗಾಡಿ ನಂದು, ನಾನ್ಯಾಕೆ ಇವ್ರನ್ನ ಏನೋ ನನ್ನ ಗಾಡಿನಲ್ಲಿ ನಾನು ಹೋಗ್ಬೇಕಾದ್ರೆ ನಾನ್ಯಾಕೆ ಇವ್ರ ರೂಲ್ಸ್ ಅನ್ನ ನಾನು ಅನುಸರಿಸ್ಬೇಕು ಅಂತ ಹೇಳಿ ಜೋರಾಗಿ ಹೋಗ್ತಾನೆ, ಹಾರ್ನ್ ಹಾಕೊಂಡು ಹೋಗ್ತಾನೆ. ಯಾರು ಕೇಳೋರಿಲ್ಲ. ಎರಡನೇ ಹಂತದಲ್ಲಿ ಅಲ್ಲಿ ಹಂಪ್ ಇದೆ ಅಂತ ಹೇಳ್ತದೆ, ಡುಬ್ಬ ಏನದು ಏನಂತ ಹೇಳ್ತೀವಿ, ಹಂಪ್ಸ್ ಇದೆ, ನಿಧಾನವಾಗಿ ಹೋಗಿ ಅಂತ. ಅವನು ಏನ್ ಮಾಡ್ತಾನೆ, ನನ್ನ ಗಾಡಿ ನಾನ್ ಯಾಕೆ ಇದನ್ನ ಇದು ಮಾಡ್ಬೇಕಂತ ಹೇಳಿ ಅದನ್ನು ಜೋರಾಗಿ ದಾಟ್ಕೊಂಡು ಹೋಗ್ತಾನೆ. ಏನೋ ಹೋಗಿ ಅಲ್ಲೊಂದ್ ಸ್ವಲ್ಪ ಮುಂದೆ
ಜಿಗಿದು ಬೀಳ್ತಾನೆ ಆ ಕಡೆಗೆ. ಆದ್ರೂ ಕೂಡ ಅವನಿಗೆ ಸೊಕ್ಕು ಮುರಿಲಿಲ್ಲ. ಆತನು ದೂರದ ಒಂದು ಸ್ಥಳಕ್ಕೆ ಅಂದ್ರೆ ಮತ್ತೆ ಸ್ವಲ್ಪ ದೂರ ಹೋಗ್ತಾನೆ. ಅಲ್ಲಿ ಎಂತ ಬರ್ದಿರ್ತದೆ, ಅಲ್ಲಿ ತಲೆಯನ್ನ ತಗ್ಗಿಸಿಕೊಂಡು ಬನ್ನಿ ಅಂತ ಬರ್ದಿರ್ತದೆ. ಇವನೇನ್ ಮಾಡ್ತಾನೆ, ನಾನೇ ತಲೆ ತಗ್ಗಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ನೆಟ್ಟಿಗೆ ನಡ್ಕೊಂಡು ಹೋಗ್ತಿರ್ತಾನೆ. ನೆಟ್ಟಿಗೆ ನಡ್ಕೊಂಡು ಹೋಗ್ಬೇಕಾದಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಅನ್ಸಿರ್ಬೋದು, ಏನಾಗಿರ್ಬೋದು ಅಂತ. ಆ ಬಿಳಿಯ ಕಟ್ಟಡದ ಒಂದು ಏನೋ ಮೆಟ್ಲುಗಳು ಇರ್ತದೆ, ನೀವು ತಲೆನ ತಗ್ಗಿಸ್ಕೊಂಡು ಹೋಗಿ ಅಂತ ಬರೆದಿರ್ತದೆ. ಇವನೇನೇನ ನೆಟ್ಟಿಗೆ ನಡ್ಕೊಂಡು ಹೋಗ್ತಿರ್ತಾನೆ, ಅದು ಹೊಡಿತದೆ ಚಂದ ತಲೆಗೆ. ಆವಾಗ ಅವನಿಗೆ ಅರ್ಥ ಆಯ್ತು, ಅಯ್ಯೋ ನಾನು ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗಿತ್ತು ಅಂತ. ಸೊ ಕೆಲವು ಸಾರಿ ನೋಡಿ, ಸಂದರ್ಭಗಳು ನಮಗೆ ಪಾಠಗಳನ್ನ ಕಲಿಸ್ತವೆ ಅಂತ ನಾವು ನೋಡ್ತೇವೆ. ಇಲ್ಲಿ ನೆಬೂಕದ್ನೆಚ್ಚರನ ತಂದೆ ಒಳ್ಳೆ ಮನುಷ್ಯ. ನೆಬೂಕದ್ನೆಚ್ಚರನ ಬಗ್ಗೆ ಒಳ್ಳೆ ಚರಿತ್ರೆ ಇದೆ. ಆದ್ರೆ ಆತನ ಮಗನಾದಂತ ನೆಬೂಕದ್ನೆಚ್ಚರನು ಆತನಿಗೆ ಒಂದು ದುಷ್ಟವಾದಂತ ಒಂದು ಆಲೋಚನೆ ಇರ್ತದೆ. ನಾನು ನನ್ನ ಟೆರಿಟರಿ ಅಥವಾ ನನ್ನ ಪ್ರಾಂತ್ಯಗಳನ್ನ ನಾನು ಹೆಚ್ಚಿಸ್ಬೇಕು. ನೋಡಿ, ಇದು ಸರ್ವಸಾಮಾನ್ಯ. ಇದು ಅಪ್ಪ ಕಟ್ಟಿರೋದನ್ನ ಮಗ ಇನ್ನೂಷ್ಟು ದೊಡ್ಡದು ಮಾಡಬೇಕು. ಆಮೇಲೆ ಇನ್ನೊಬ್ಬ ಬರ್ತಾನೆ, ಅವನು ಇನ್ನೂ ಅಷ್ಟು ದೊಡ್ಡದಾಗಿ ಮಾಡ್ಬೇಕು ಅಂತ ಹೇಳಿ ಅವನು ಯೆರೂಸಲೇಮಿಗೆನೆ ಏನೋ ಕೈ ಹಾಕ್ತಾನೆ. ಯೆರೂಸಲೇಮಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಚಿನ್ನ ಬೆಳ್ಳಿ ಪದಾರ್ಥಗಳನ್ನೆಲ್ಲವನ್ನು ತಂದು ತನ್ನ ಪ್ರಾಂತ್ಯದಲ್ಲಿ ಇಟ್ಕೊಳ್ತಾನೆ. ಇವ್ರ ಮಗ ಬರ್ತಾನೆ ಈಗ, ಬೆಲ್ಶಸ್ಸರ್. ಈ ಬೆಲ್ಶಸ್ಸರ್ ಬಂದು ಇವತ್ತೇನ್ ಮಾಡ್ತಾ ಇದ್ದಾನೆ, ಇದು ಬಹಳ ಒಂದು ದುರ್ಗತಿಯ ಒಂದು ಸಂದರ್ಭ. ಬ್ಯಾಬಿಲೋನಿಯರ ರಾಜರಲ್ಲಿ ಒಂದು ದುರ್ಗತಿಯ ಒಂದು ಸಂದರ್ಭ. ಆ ಸಂತೋಷದ ಕಾಲ ಏನಂತಂದ್ರೆ, ಅವನು ಒಂದು ಒಳ್ಳೆ ಔತಣವನ್ನ ಏರ್ಪಾಡು ಮಾಡ್ತಾನೆ. ಆ ಔತಣಕ್ಕೆ ಸುಮಾರು ಮಂದಿಯನ್ನ ಕರೆದಿರ್ತಾನೆ. ಆದ್ರೆ ಅದರಲ್ಲಿ ಅವನು ಮಾಡಿರ್ತಕ್ಕಂಥ 3 ಘನಘೋರವಾದಂತ ತಪ್ಪುಗಳನ್ನ ಇಲ್ಲಿ ನಾವು ನೋಡೋಣ. ಯಾಕೆ? ಈಗ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ಪ್ರಾಂತ್ಯಗಳಲ್ಲಿ ಇದುವರೆಗೂ ಇರುವಂತದ್ದು ಇವರೆಲ್ಲರ ಈ ಅಸೀರಿಯರು ಅಥವಾ ಈ ಬ್ಯಾಬಿಲೋನಿಯರವ್ರಲ್ಲಿ, ಫಿನೋಷಿಯದವರಾಗ್ಲಿ, ಇವರೆಲ್ಲ ಈ ಪ್ರಾಂತ್ಯದ ಇರ್ತಕ್ಕಂಥ ಜನಗಳು ಏನಪ್ಪಾ ಅಂತ ಹೇಳಿದ್ರೆ, ದೇವರು ದಶಾಜ್ಞೆಗಳನ್ನ ಕೊಟ್ಟಿದ್ದನಲ್ಲ, ದೇವರ ದಶಾಜ್ಞೆಗಳನ್ನ ಕೊಟ್ಟಿದ್ರಲ್ಲಿ ಮೊದಲು 2 ಆಜ್ಞೆಗಳನ್ನ ಅವರು ಮುರಿತಾ ಇದ್ದಾರೆ. ನಾನಲ್ಲದೆ ಬೇರೆ ದೇವರುಗಳು ಇರಬಾರ್ದು, ಇವರು ಬೇರೆ ಬೇರೆ ದೇವರುಗಳನ್ನ ಇಟ್ಕೊಂಡ್ರು. 2ನೇದಾಗಿ ಯಾವ ಮೂರ್ತಿಯನ್ನ ಮಾಡಿಕೊಳ್ಳಬಾರದು, ಇವರು ಮೂರ್ತಿಗಳನ್ನ ಮಾಡಕ್ ಶುರು ಮಾಡಿದ್ರು. ಸೊ ನೀವು ಅರ್ಥ ಆಗ್ತಾ ಇದಲ್ರ? ಸೊ ಈಗ ನಾವು ಹೇಳ್ಕೊಂಡು ಬರ್ತಕ್ಕಂಥ ಈ ಒಂದು ವಿಚಾರಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಮುಂದೆ ಸಾಗುವಂತವ್ರು ಹಾಕೊಂಡು, 2 ಆಜ್ಞೆಗಳನ್ನ ಇವರು ಏಕಾಏಕಿಯಾಗಿ ಇವರು ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಯಾವಾಗ್ಲೂ ಕೂಡ ಆತನ ತಿಳಿಸ್ತಾನೆ ಬಂದಿದ್ದಾನೆ, ನಾನಲ್ಲದೆ ಈ ಲೋಕದಲ್ಲಿ ಬೇರೆ ದೇವರುಗಳು ಇರಬಾರದು. ಆದ್ರೆ ಜನರು ಕೆಲವು ಸಾರಿ ಕಲಬೆರಕೆಯಾಗಿ, ಈಗ ದಾವೀದನು ಕೂಡ ಕೆಲವು ಸಾರಿ ಅನ್ಯ ಜನಾಂಗದವ್ರ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ತಾನೆ, ಅರಸನಂತ ಸೊಲೊಮೋನನು ಮಾಡ್ತಾನೆ. ಸೊ ಆ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ್ತದೆ. ಇವತ್ತು ಅದೇ ರೀತಿಯಾದಂತ ಒಂದು ವಾತಾವರಣ ಇಲ್ಲಿ ಈ ಬ್ಯಾಬಿಲೋನ್ ರಾಜ್ಯದಲ್ಲಿ ಸಂಭವಿಸ್ತಾ ಇದೆ. ಇವರೆಲ್ಲರೂ ವಿಗ್ರಹಾರಾಧನೆಗೆ ಎಡವು ಮಾಡಿಕೊಟ್ಟಿದ್ರು. ಅಸೀರಿಯನ್ಸ್, ಬ್ಯಾಬಿಲೋನಿಯರು, ಫಿನೋಷಿಯದವರು, ಇವೆಲ್ಲ ಬಹಳ ಹಿಂದಿನ ಕಾಲದ ಒಂದು ಪುರಾತನವಾದಂತ ಒಂದು ನಾಗರಿಕತೆ ಇರ್ತಕ್ಕಂಥ ಒಂದು ಪ್ರದೇಶಗಳಿವೆ. ಸೊ ನಿನ್ನೆ ನಾವು ಕಲ್ತ್ವಿ, ನಾವು ಎಲ್ಲಿದ್ವಿ? ನಿನ್ನೆ ಟೈಗ್ರಿಸ್ ನದಿಯ ದಡದಲ್ಲಿದ್ವಿ. ಇವತ್ತು ನಾವು ಬ್ಯಾಬಿಲೋನ್ಗೆ ಬರ್ತಾ ಇದ್ದೀವಿ. ಬ್ಯಾಬಿಲೋನ್ ಬಂದು ಇದು ಯೂಫ್ರೆಟಿಸ್ ನದಿಯ ದಡದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ. ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ, ಈ ಯೂಫ್ರೆಟಿಸ್ ನದಿ ಈ ಬ್ಯಾಬಿಲೋನಿಯರ ಊರೊಳಗೆ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಸ್ಥಳವಾಗಿತ್ತು. ಸೊ ಇವತ್ತು ಆತನ ರಾಜನು ಒಂದು ಒಳ್ಳೆ ಔತಣವನ್ನ ಮಾಡಿಕೊಂಡು ಅನೇಕ ರಾಜರುಗಳನ್ನ ಕರೆಸಿ, ನಿಮ್ಮ ಸತ್ಯವೇದಗಳನ್ನ ದಯಮಾಡಿ 5ನೇ ಅಧ್ಯಾಯಕ್ಕೆ ಬನ್ರಿ. 5ನೇ ಅಧ್ಯಾಯದಲ್ಲಿ ವಚನಗಳನ್ನ ಸ್ವಲ್ಪ ಗಮನ ಇಟ್ಟು ಈ ವಚನಗಳನ್ನ ನೋಡೋಣ. ಯಾಕಂದ್ರೆ
ಇದರ ತಿರುಳನ್ನ ನಾನು ಹೆಚ್ಚಾಗಿ ಇದರ ತಿಳಿಸಿ ನಾವು ಮುಂದೆ ಹೋಗ್ತಕ್ಕಂಥವರಾಗಿದ್ದೇವೆ. ಮೊದಲನೇದು 2ನೇ ವಚನ, 5ನೇ ಅಧ್ಯಾಯದ 2ನೇ ವಚನ. ರಾಜನಾದ ಬೆಲ್ಶಚ್ಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ ಆ 1000 ಜನರಿಗೆ ಕಣ್ಣೆದುರಿಗೆ ತಾನು ದ್ರಾಕ್ಷರಸವನ್ನು ಕುಡಿದನು. ಓಕೆ, ಇದು ಮೊದಲನೇದು. ಇದು ಓಕೆ, ಮೊದಲನೇ ತಪ್ಪು ಏನಪ್ಪಾ ಅಂತ ಹೇಳಿದ್ರೆ, ಆ 1000 ಮಂದಿಗಳ ಮಧ್ಯದಲ್ಲಿ, ಮುಖಂಡರ ಮಧ್ಯದಲ್ಲಿ ದ್ರಾಕ್ಷರಸವನ್ನು ಕುಡಿಯಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಅದನ್ನು ಸವಿಯುತ್ತಾ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದಂತ ನೆಬೂಕದ್ನೆಚ್ಚರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ತಾನು ತನ್ನ ಮುಖಂಡರು ಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. 2ನೇ ತಪ್ಪೇನಂತ ಅಂತ ಹೇಳಿದ್ರೆ, ಯೆರೂಸಲೇಮಿನ ತಂದಂತ ದೇವಾಲಯದಿಂದ ತಂದಂತ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ಅವನು ಕುಡಿಯುವುದಕ್ಕೆ ಆರಂಭಿಸ್ತಾನೆ. ಇದು 2ನೇದು. 3ನೇದು 4ನೇ ವಚನ. ಯಾರಾದ್ರೂ ದಯಮಾಡಿ ನೀವು ಓದ್ಲಿಕ್ಕೆ ದ್ರಾಕ್ಷಾರಸವನ್ನು ಕುಡಿದು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು. ನೋಡಿ, ಇಲ್ಲಿ ಅವ್ರು ಮಾಡ್ತಕ್ಕಂತ 3ನೇ ತಪ್ಪು, ಹೌದಲ್ಲ? ಆ 3ನೇ ತಪ್ಪಿನಲ್ಲೂ ಕೂಡ ನಾವು ಏನ್ ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ಅವರು ಬೆಳ್ಳಿ ಬಂಗಾರಗಳಿಂದ ಮಾಡಿರ್ತಕ್ಕಂಥ ದೇವರುಗಳನ್ನ ಸ್ತುತಿಸೋದಕ್ಕೆ ಆರಂಭಿಸ್ತಾರೆ. ನೋಡಿ, ಇದು ನಾವು ಹೇಳೋದಲ್ಲ, ಈಗ ನಿನಿವೆ ಪಟ್ಟಣ ಅವರು ತಗ್ಗಿಸ್ಕೊಂಡ್ರು, ತಮ್ಮನ್ನ ತಾವು ತಗ್ಗಿಸ್ಕೊಂಡು ದೇವರನ್ನ ಅಂಗೀಕಾರ ಮಾಡುವಂತವರಾದರು. ಅದೇ ರೀತಿಯಾಗಿ ಇಲ್ಲಿ ಬೆಲ್ಶಚ್ಚರನ ತಂದೆಯಾದಂತ ನೆಬೂಕದ್ನೆಚ್ಚರನು ಒಂದು ಕಾಲದಲ್ಲಿ ಆತನು ಕೂಡ ಅರಿವು ಬಂದು ತಾನು ಕೂಡ ಪಶ್ಚಾತ್ತಾಪ ಪಡ್ತಾನೆ. ಮಿಸಸ್ ವೈಟಮ್ ಅವರು ಬಹಳ ಚೆನ್ನಾಗಿ ಪ್ರಾಫಿಟ್ಸ್ ಅಂಡ್ ಕಿಂಗ್ಸ್ ಸಂಬಂಧ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂತಂದ್ರೆ, ಆತನು ಮಾಡಿರ್ತಕ್ಕಂತ ಆ ಒಂದು ಪಶ್ಚಾತ್ತಾಪ ಏನಿದೆಯಲ್ಲ, ನಿಜವಲ್ಲ ದೇವರಿಗೆ ಬಹಳ ಇಷ್ಟವಾಯ್ತು. ಆತನ ಹೇಳ್ತಾನೆ ನೋಡಿ, ಇಲ್ಲಿ ಎಲ್ಲ ಹೇಳ್ತಾನೆ ಅಂದ್ರೆ 4ನೇ ಅಧ್ಯಾಯದ 34ನೇ ವಚನದಲ್ಲಿ ಹೇಳ್ತಾನೆ ನೋಡಿ. ಒಂದು ಕಾಲದಲ್ಲಿ ಇದೇ ನೆಬೂಕದ್ನೆಚ್ಚರನಿಗೆ ದಾನಿಯೇಲನು ಸಲಹೆಗಳನ್ನ ಕೊಡ್ತಾನೆ. ನೀವು ಬಡವರಿಗೆ, ಬಗ್ಗರಿಗೆ ಅಥವಾ ಬಡ ಜನರಿಗೆ ನೀವು ದಯೆ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು, ನಿಮ್ಮ ಪಾಪಗಳಿಂದ ನೀವು ಹೊರಗಡೆ ಬರಬೇಕು. ಇದನ್ನೆಲ್ಲ ಹೇಳಿದ್ಮೇಲೆ ಆ ನೆಬೂಕದ್ನೆಚ್ಚರನು ಕೂಡ ಅವನು ಸ್ವಲ್ಪ ಕಾಲದವರೆಗೂ ಆತನು ತಗ್ಗಿಸ್ಕೊಳ್ಳಿಲ್ಲ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ನಾನು ಹೇಳದಂತೆ, ಕೆಲವು ಸಂದರ್ಭಗಳು ಬಂದಾಗ ದೇವರು ತಾನೇ ಪಾಠ ಕಲಿಸ್ಕೊಡ್ತಾನೆ. ಇದೇ 30ನೇ ವಚನದಲ್ಲಿ ನೋಡ್ತೇವೆ. 4ನೇ ಅಧ್ಯಾಯದ 30ನೇ ವಚನದಲ್ಲಿ ಆತನ ದೊಡ್ಡದಾದಂತ ಉಬ್ಬಿಕೊಳ್ಳುವಂತ ಅಥವಾ ಕೊಚ್ಚಿಕೊಳ್ಳುವಂತ ಒಂದು ಮಾತನ್ನ ಮಾತಾಡ್ತಾನೆ ನೋಡಿ. ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ನೋಡ್ರಿ, ಯಾವತ್ತೂ ಕೂಡ ನಮ್ಮ ಸತ್ಯವೇದ ಹೇಳ್ತದೆ, ಅದು ಜ್ಞಾನೋಕ್ತಿಗಳಲ್ಲಿ ಹೇಳ್ತದೆ, ಪ್ರೈಡ್ ಗೋತ್ ಬಿಫೋರ್ ಹರ್ ಫಾಲ್. ಕೊಚ್ಚಿಕೊಳ್ಳುವುದರಲ್ಲಿ ನಮ್ಮ ಎಡವಟ್ಟು ಅಂದ್ರೆ ನಾವು ಬಿದ್ದು ಹೋಗ್ತೇವೆ. ಯಾವತ್ತೂ ಕೂಡ ನಾವು ಕೊಚ್ಚಿಕೊಳ್ತಕ್ಕಂಥವ್ರಾಗಿರಬಾರ್ದು. ಆದ್ರೆ ಇಲ್ಲಿ ಒಂದು ಕಾಲದಲ್ಲಿ ಅವನು ಕೊಚ್ಕೊಳ್ತಕ್ಕಂಥ ವ್ಯಕ್ತಿ ಆದನು. ಆನಂತರ ನಾವು ನೋಡ್ತೇವೆ 34ನೇ ವಚನಗಳಿಂದ ಆತನು ಬದಲಾದಂತ ಒಬ್ಬ ವ್ಯಕ್ತಿ ಆದನು. ಕೊಚ್ಚಿಕೊಂಡಲ್ಲ, ಆದ್ರೆ ಅದಾದ ನಂತರ ನೋಡಿ ಅವನು ಏನಪ್ಪ ಅಂತ ಹೇಳಿದ್ರೆ, ದೇವರು ಅವನಿಗೆ ಎಲ್ಲಿವರೆಗೂ ತರ್ತಾನೆ ಅಂದ್ರೆ ಹುಲ್ಲು ತಿನ್ನುವಂತ ಒಂದು ಸ್ಥಿತಿಗೆ ತರ್ತಾನೆ. ಆವಾಗ ಅವನು ಗರ್ವ ಆಗುತ್ತೆ. ಹೌದು, ನಾನು ಸತ್ಯ ದೇವರನ್ನ ಅಂಗೀಕಾರ ಮಾಡಬೇಕು, ಸತ್ಯ ದೇವರನ್ನ ತಿಳ್ಕೊಳ್ಬೇಕು. 34ನೇ ವಚನದಿಂದ ನಾವು ನೋಡ್ತೇವೆ.
ಅವನು ಒಂದು ಸಾಕ್ಷಿಯನ್ನು ಕೊಡ್ತಾನೆ. ಓಕೆ, ಇಲ್ಲಿ ಆತನು ಯಾವಾಗ ತನ್ನನ್ನು ತಾನು ಕೊಚ್ಚಿಕೊಳ್ಳುವಂತ ಒಬ್ಬ ವ್ಯಕ್ತಿಯಾಗಿ ತನ್ನ ತಗ್ಗಿಸಿಕೊಂಡನೋ ಅಲ್ಲಿ ದೇವರು ತನ್ನ ಮಹಿಮಾ ಕಾರ್ಯವನ್ನ ಪ್ರಾರಂಭ ಮಾಡ್ತಾನೆ. ನೆಬೂಕದ್ನೆಚ್ಚರನ ಮುಖಾಂತರವಾಗಿ ಬೆಲ್ಶಸ್ಸರನು, ಆತನ ಮಗನಾದಂತ ಬೆಲ್ಶಸ್ಸರನು ಏನ್ ಕಲಿಬೇಕಾಗಿತ್ತು? ಹೌದು, ನನ್ನ ತಂದೆ ಈಗ ತಗ್ಗಿಸಿಕೊಂಡಿದ್ದ ಕಾರಣದಿಂದಾಗಿ ದೇವರು ಆತನಿಗೆ ದಯ ತೋರಿಸಿದ್ದಾನೆ. ಈಗ ನಾನು ಅದೇ ಹಾದಿನಲ್ಲಿ ಹೋಗ್ಬೇಕು ಎಂಬಂತದ್ದು ಈತನಿಗೆ ಇರಬೇಕಾಗಿತ್ತು. ಅಥವಾ ಒಂದು ಪಕ್ಷವನ್ನು ಏನಾದ್ರೂ ಯೋಚನೆ ಮಾಡಿ, ಹೌದು ನನ್ನ ತಂದೆ ಕೊಳ್ಳೆ ಹೊಡೆದಿರ್ತಕ್ಕಂಥ ಪದಾರ್ಥಗಳನ್ನ, ಯೆರೂಸಲೇಮಿನಿಂದ ತಂದಿರ್ತಕ್ಕಂಥ ಪದಾರ್ಥಗಳನ್ನ, ವಸ್ತುಗಳನ್ನ ನಾನೇನ್ ಮಾಡ್ಬೇಕು? ತಿರುಗಿ ನಾನು ಯೆರೂಸಲೇಮಿಗೆ ನಾನು ಸಾಗಿಸ್ಬಿಟ್ರೆ ನಾನು ಧನ್ಯನಾಗ್ತೇನಲ್ಲ, ಅಥವಾ ನಾನು ನನ್ನ ತಂದೆ ತಪ್ಪಿಗೆ ನಾನು ಕಾರಣನಾಗುವುದಿಲ್ಲಲ್ಲ ಅಂತ ಹೇಳಿ ಅವನು ಮಾಡ್ಬೋದಾಗಿತ್ತು. ಆದ್ರೆ ಅವನು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಬದಲಾವಣೆಯನ್ನ ತನ್ನ ಜೀವಿತದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆದ್ರೆ ಪ್ರಿಯರೇ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಬೆಲ್ಶಸ್ಸರನು ಆ ಒಂದು ಔತಣದ ಕೂಟದಲ್ಲಿ ಆತನು ಮಾಡಿರ್ತಕ್ಕಂಥ ಈ ಘನಘೋರವಾದಂತ ನೋಡಿ 5ನೇ ಅಧ್ಯಾಯದ ವಚನ 22 ಓದ್ರಿ. ಈಗ ಮೇಡಮ್ ಅವ್ರೆ, 25ನೇ ಅಧ್ಯಾಯದ 22ನೇ ವಚನ. ಬೇಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲಾ ತಿಳ್ಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ನೋಡ್ರಿ, ನಿನ್ನ ಮನಸ್ಸನ್ನ ನೀನು ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡೆ. ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿ ಉಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ನೋಡಿ, ಇಲ್ಲಿ ಇವತ್ತು ನಾವು ಏನಪ್ಪಾ ಅಂತ ಹೇಳಿದ್ರೆ, ಧನ್ಯವಾದಗಳಮ್ಮ, ಬಹಳ ಚೆನ್ನಾಗಿ ಅದನ್ನ ಓದಿದಿರಿ. ಎಷ್ಟು ಅದನ್ನ ಅರ್ಥಗರ್ಭಿತವಾದಂತ ಒಂದು ಮಾತುಗಳಲ್ಲಿ ನೋಡಿ, ನಾವು ದೇವರನ್ನ ಯಾವತ್ತೂ ಕೂಡ ಘನಪಡಿಸ್ತಕ್ಕಂಥರಾಗಿರ್ಬೇಕು. ಇವತ್ತು ನಾವು ಹೊಂದಿರ್ತಕ್ಕಂಥ ಶಕ್ತಿ ನಮ್ಮದಲ್ಲ, ನಾವು ಪಡೆದಿರ್ತಕ್ಕಂಥ ಮಕ್ಕಳು ನಮ್ಮದಲ್ಲ. ಮಕ್ಕಳನ್ನ ಪಡೀಲಿಕ್ಕೋಸ್ಕರವಾಗಿ ನಾವು ದೇವಸ್ಥಾನದಲ್ಲಿ ಹೋಗಿ ಪೋಸ್ಟ್ರೆ ನಮ್ಗೆ ಇನ್ನೂವರೆಗೂ 5 ವರ್ಷ ಆಯ್ತು, ಮದುವೆಯಾಗಿ ಮಕ್ಕಳಿಲ್ಲ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ತೀವಿ. ದೇವರು ಅನುಗ್ರಹಿಸ್ಕೊಡ್ತಾನೆ. ಅವು ಕೂಡ ನಮ್ಮದಲ್ಲ, ಸಂಪತ್ತು ನಮ್ಮದಲ್ಲ, ದೇವ್ರಿಗೆ ನಾವು ಬೇಡ್ಕೊಳ್ತಾ ಇರ್ತೀವಿ. ಸೊ ನಾವು ಹೊಂದಿಕೊಂಡಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಯಾರು ಕಾರಣನೋ? ದೇವರು ಕಾರಣನಾಗಿದ್ದಾನೆ. ದೇವರು ತನ್ನ ಮಕ್ಕಳಿಗೆ ಅನುಗ್ರಹಿಸ್ತಕ್ಕಂಥವನಾಗಿದ್ದಾನೆ. ಯಾವಾಗ ಈ ಅರಿವು ನಮ್ಮಲ್ಲಿ ಬರ್ತದೋ ಅಲ್ಲಿವರೆಗೂ ನಾವು ಈ ಅಜ್ಞಾನದ ಕಾಲದಲ್ಲಿ ನಡೀತಾ ಇದ್ದೀವಿ ಅಂತಾನೆ ಅರ್ಥ ಆಗುತ್ತೆ. ಅಜ್ಞಾನದ ಕಾಲ ಅಂತಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಹೊಸಿಯನು ಒಂದು ಮಾತನ್ನ ಬರೀತಾನೆ. ಅಮ್ಮ 4ನೇ ಅಧ್ಯಾಯ, ಹೊಸಿಯ 4ನೇ ಅಧ್ಯಾಯ ವಚನ 6 ನೀವು ಓದ್ರಿ. ಹೊಸಿಯ ದಾನಿಯಲ್ ಬರೆದಂತ ಗ್ರಂಥ ಆದ್ಮೇಲೆ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ, ನೀವು ನನ್ನನ್ನು ಮರೆತಿದ್ದೀರಿ, ನಾನು ನಿಮ್ಮನ್ನ ಮರಿತೀನಿ. ನೀವು ನನ್ನ ಮಾತುಗಳಿಗೆ ಕಿವಿ ಕೊಡ್ತಾ ಇಲ್ಲ. ನೋಡಿ, ಒಂದು ಕಾಲದಲ್ಲಿ ಮೋಶೆಯನ್ನ ನೀವು ನೋಡ್ಬೇಕಾದ್ರೆ, ನೋಹನು ಕೂಡ ಅಲ್ಲಿ ಎರಡಾವರ್ತಿ 6ನೇ ಅಧ್ಯಾಯದಲ್ಲಿ ಮತ್ತು 7ನೇ ಅಧ್ಯಾಯದಲ್ಲಿ 2 ಪದಗಳನ್ನ ನಾವು ಕಾಣ್ತೇವೆ. ಆದಿಕಾಂಡದ ಪುಸ್ತಕದಲ್ಲಿ 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯದಲ್ಲಿ ಯೆಹೋವ ದೇವರು ಹೇಳಿದಂತೆನೆ ಆತನು ಮಾಡಿದನು ಅಂತ ಹೇಳುತ್ತೆ. ಇಲ್ಲಿ ವಿಮೋಚನ ಕಾಂಡದಲ್ಲೂ ಕೂಡ ಅದೇ ರೀತಿಯಾಗಿದೆ.
ಇಲ್ಲಿ ನಾನು ಯಾಕೆ ಈ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸ್ವಾಮಿ ತನ್ನ ಕಾರ್ಯವನ್ನ ನೆರವೇರಿಸುವುದಕ್ಕಿದ್ದಾನೆ. ಆದ್ರೆ ಆ ಕಾರ್ಯವನ್ನ ನೆರವೇರಿಸುವುದಕ್ಕೆ ಇವರು ತಮ್ಮನ್ನ ತಾವು ಒಪ್ಪಿಸ್ಕೊಡ್ತಾ ಇಲ್ಲ. ಸಿ ದ ಗ್ರೇಟೆಸ್ಟ್ ಮಿಸ್ಟೇಕ್ ನಮ್ಮಲ್ಲಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ದೇವರು ತನ್ನ ಕಾರ್ಯವನ್ನ ನೆರವೇರಿಸಿಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ, ಉಪಯೋಗಿಸ್ತಾ ಇದ್ದಾನೆ ಯಾರನ್ನಾದ್ರೂ. ಆದ್ರೆ ನಮ್ಮನ್ನ ನಾವು ಒಪ್ಪಿಸಿಕೊಡದೆ ಆತನ ಬಲವಂತದಿಂದ ಯಾವತ್ತೂ ಕೂಡ ಮಾಡೋದಿಲ್ಲ. ಇಲ್ಲಿ ಬೆಲ್ಶಸ್ಸರನ ತಂದೆ ನೆಬೂಕದ್ನೆಚ್ಚರನು ಒಪ್ಪಿಕೊಂಡನು. ಬಹುಶಃ ಮಿಸಸ್ ವೈಟಮ್ನವ್ರು ಹೇಳ್ತಾರೆ ಕೊನೆಯಲ್ಲಿ ಅವನು ದೇವರ ಭಕ್ತನಾಗಿ ಸತ್ತನು ಎಂಬುದಾಗಿ ಹೇಳ್ತಾರೆ ಅವರು. ಕೊನೆಯ ಕಾಲದಲ್ಲಿ ದೇವರ ಭಕ್ತನಾಗಿ ಸತ್ತನು. ಈಗ ದಾವೀದನು ಕೂಡ ನೋಡಿ ತಪ್ಪು ಮಾಡಿದನು, ಆದ್ರೆ ಆ ತಪ್ಪಲ್ಲಿ ಆತನು ಕೊನೆಯವರೆಗೂ ಇರ್ಲಿಲ್ಲ. ಸೊಲೊಮೋನನನ್ನು ನೋಡಿ ಅದೇ ಪಾಪದಲ್ಲಿ ಆತನು ಇರ್ಲಿಲ್ಲ. ಕೊನೆಯ ಕಾಲದಲ್ಲಿ ಆತನು ತನ್ನ ತಪ್ಪನ್ನ ಅರಿವು ಮಾಡ್ಕೊಳ್ತಾನೆ. ಸೌಲನನ್ನ ನೋಡಿ ಹೊಸ ಒಡಂಬಡಿಕೆಯಲ್ಲಿ ಆತನು ಕೂಡ ತನ್ನ ಪಾಪವನ್ನ ಅರಿತುಕೊಂಡು ತಾನು ತಿರುಗಿ ಬರ್ತಾನೆ. ಯಾವ ಜನರನ್ನ ಹಿಂಸೆ ಮಾಡುವಂತವನಾದನೋ ಅದೇ ಜನರನ್ನ ಆತನು ರಕ್ಷಿಸುವಂತವನಾದನು. ನೋಡಿ, ದೇವರು ಯಾವತ್ತು ಬಲವಂತದಿಂದ ಕಿತ್ತುಕೊಳ್ಳೋದಿಲ್ಲ, ಬಲವಂತವಾಗಿ ಅವ್ರನ್ನ ಬರ ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಒಪ್ಪಿಗೆ ಇರಬೇಕು. ಹೌದು, ನಾನು ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ದಾನೆ, ದೇವ್ರು ನನ್ನ ದಯ ತೋರಿಸಿದ್ದಾನೆ, ದೇವ್ರು ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾನೆ, ದೇವ್ರು ನನಗೆ ಆಸ್ತಿ ಅಂತಸ್ತನ್ನ ಕೊಟ್ಟಿದ್ದಾನೆ, ನಾನು ಆತನ ಸೇವೆನಲ್ಲಿ ಭಾಗಿಯಾಗಿರ್ಬೇಕು. ಹೇಗಾದ್ರೂ ಮಾಡಿ ಆತನ ಸೇವೆನಲ್ಲಿ ಒಂದು ಹಂತದಲ್ಲಿ ನನ್ನ ಸೇವೆ ಇತರರಿಗೆ ಸಹಾಯವಾಗಬಹುದಲ್ಲ ಎಂಬುದಾಗಿ ನಾವು ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ದೇವರು ಉಪಯೋಗಿಸ್ತಾರೆ. ಇವತ್ತೇನಾಗಿದೆ ಅಂದ್ರೆ, ನೆಬೂಕದ್ನೆಚ್ಚರನು ತಂದಿರ್ತಕ್ಕಂಥ ಯೆರೂಸಲೇಮಿನಿಂದ ತಂದಿರ್ತಕ್ಕಂಥ ಯೆಹೋಯಾಕೀಮನ ಆಳ್ವಿಕೆಯಲ್ಲಿ ಆತನು ಯೆರೂಸಲೇಮಿಗೆ 605ನೇ ಕ್ರಿಸ್ತ ಪೂರ್ವದಲ್ಲಿ ಆತನು ಮುತ್ತಿಗೆ ಹಾಕಿ ದೇವಸ್ಥಾನದ ಭಂಡಾರದಲ್ಲಿರ್ತಕ್ಕಂಥ ಈಗಾಗ್ಲೇ ಇದನ್ನು ಕೂಡ ಯೆಶಾಯ ಪ್ರವಾದಿ ಹೇಳಿದ್ದನು, ಪ್ರವಾದನೆ ನುಡಿದಿದ್ದನು. ಯಾರಿಗೆ? ಹಿಜ್ಕೀಯನಿಗೆ. ನೀನು ತೋರಿಸ್ತಾ ಇದೆಯಲ್ಲ, ಇಲ್ಲಿ ಪೂರ್ವದಿಂದ ಬಂದಿರತಕ್ಕಂತ ಈ ವಿಸಿಟರ್ಸ್ ಅಥವಾ ಆಹ್ವಾನಿತರು ಬಂದಿದಾರಲ್ಲ, ಇವ್ರಿಗೆ ನೀನು ರಾಜಭಂಡಾರವನ್ನ ಯಾವ್ದು ತೋರಿಸ್ಬೇಕಾಗಿತ್ತು. ಅವರು ನಿನಗೆ ಆಯುಸ್ಸನ್ನ ಹೆಚ್ಚು ಮಾಡಿದಾನಲ್ಲ ಅಂತ ಹೇಳಿ ಅವರು ಅದ್ರ ಗುಟ್ಟನ್ನ ತಿಳ್ಕೊಳಕ್ ಬಂದಿದ್ರು. ಆದ್ರೆ ಈತನು ಏನ್ ಮಾಡ್ಲಿಲ್ಲ ಅಂದ್ರೆ ದೇವರಿಗೆ ಮಹಿಮೆಯನ್ನ ಸಲ್ಲಿಸ್ಲಿಲ್ಲ. ಹಿಜ್ಕೀಯನು ಹೌದು, ಅವ್ನು ಹೇಳ್ಬೋದಾಗಿತ್ತು, ಹೌದು ದೇವರು ನನಗೆ ದಯ ತೋರಿಸಿದ್ದಾನೆ, 15 ವರ್ಷ ನನಗೆ ಆಯುಸ್ಸನ್ನ ಕೊಟ್ಟಿದ್ದಾನೆ. ಅದನ್ನ ಬಿಟ್ಟುಬಿಟ್ಟು ರಾಜಭಂಡಾರವನ್ನ, ದೇವಸ್ಥಾನದ ಭಂಡಾರವನ್ನ ಎಲ್ಲವನ್ನು ತೋರಿಸ್ತಾನೆ. ಅವಾಗ ಪ್ರವಾದಿ ಯೆಶಾಯನ ಒಂದು ಮಾತನ್ನ ಹೇಳ್ತಾನೆ, ಕೇಳಿದಿರಲ್ರ? ಅದು ಏನ್ ಹೇಳ್ತಾನೆ ಅಂದ್ರಿ? ನೀವು ಯಾವ್ದನ್ನ ತೋರಿಸಿದಿರಿ ಅಲ್ಲ, ಇದನ್ನ ಒಂದು ಕಾಲಕ್ಕೆ ಅವರು ತೆಗೆದುಕೊಂಡು ಹೋಗ್ತಕ್ಕಂತ ಕಾಲ ಬರ್ತದೆ. ನೋಡಿ, ಅದು ಬಂದೇ ಬಿಟ್ಟಿತ್ತು. ಇವಾಗ ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಅದನ್ನೆಲ್ಲ ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ? ಅದನ್ನ ದ್ರಾಕ್ಷರಸ ಕುಡಿಯುವುದಕ್ಕೋಸ್ಕರವಾಗಿ ಪತ್ನಿಯರು ಉಪಪತ್ನಿಯರ ಜೊತೆನಲ್ಲಿ ಆತನು ಮಜೆ ಮಾಡ್ತಾ ಇದ್ದಾನೆ. ಆ 1000 ಮಂದಿ ಔತಣಕ್ಕೆ ಕರೆದು ಅವ್ರ ಮುಂದೆ ಎಲ್ಲ ತಾನು ತೋರಿಸ್ಕೊಳ್ತಾ ಇದ್ದಾನೆ. ಪ್ರಿಯರೇ, ಸೊಕ್ಕಿನವರಿಗೆ ಅವರ ಸೊಕ್ಕನ್ನ ಅಡಗಿಸ್ತಾನೆ ಅಂತ ಹೇಳ್ತಾನೆ. ಇದೇ ಯೆರೆಮೀಯನು ಬರೆದಂತ ಗ್ರಂಥದಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳ್ತದೆ, ಅವರ ಲೋಕದವರ ಸೊಕ್ಕನ್ನ ಅಡಗಿಸುವೇನು ಅಂತ ಹೇಳ್ತದೆ. ಲೋಕದಲ್ಲಿರುವ ಅವರ ಸೊಕ್ಕನ್ನ ಅಡಗಿಸುತ್ತೇನೆ. ಪ್ರಿಯರೇ, ಇಲ್ಲಿ ನಾನು ಯಾಕೆ ಈ ಮಾತುಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೆಬೂಕದ್ನೆಚ್ಚರನು ಮಾಡಿರ್ತಕ್ಕಂಥ ತಪ್ಪಿಗೆ ಆತನು ಪಶ್ಚಾತ್ತಾಪ ಪಟ್ಟದ್ರಿಂದ ಆತನು ಆ ಒಂದು ಪಶ್ಚಾತ್ತಾಪದ ಇದರಲ್ಲಿ ಸಾವಿಗೆ ಈಡಾಗ್ತಾನೆ. ಅದನ್ನ ಮಗ ಅರ್ಥಕೊಳ್ಬೇಕಾಗಿತ್ತು. ಹೌದು, ನನ್ನ ತಂದೆ ಸತ್ಯ ದೇವರನ್ನ ಅಂಗೀಕಾರ ಮಾಡಿದ್ದಾನೆ, ಸತ್ಯ ದೇವರನ್ನ ತಿಳ್ಕೊಂಡಿದ್ದಾನೆ, ಆದ್ರೆ ಅವನು ಅನ್ಯಾಯವಾದಂತ ಕಾರ್ಯಗಳನ್ನ 5ನೇ ಅಧ್ಯಾಯದ ದಾನಿಯೇಲ್ ಬರೆದಂತ ಗ್ರಂಥದಲ್ಲಿ ಮಾಡತೊಡಗ್ತಾನೆ. ಅದೇ ಸಂದರ್ಭದಲ್ಲಿ ಪ್ರಿಯರೇ, ಇಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮಾತನ್ನ ಯೆರೆಮೀಯನು ಹೇಳ್ತಾನೆ ನೋಡಿ. ಯೆರೆಮೀಯನು 25ನೇ ಅಧ್ಯಾಯ ವಚನ 11 ಮತ್ತು 12. ದಯಮಾಡಿ ಅದನ್ನ ಯೆರೆಮೀಯ 25, 11 ಮತ್ತು 12.
ಈ ದೇಶವೆಲ್ಲ ಹಾಳಾಗಿ ಪೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. 70 ನೋಡ್ರಿ ಇಲ್ಲಿ ವರ್ಷಗಳ ತರುವಾಯ ನಾನು ಬಾಬೆಲಿನ ಅರಸನನ್ನು, ಕಸ್ದೀಯರ ದೇಶವನ್ನು, ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯ ನಾಶನಕ್ಕೆ ಗುರಿ ಮಾಡುವೆನು. ಇದು ನೋಡ್ರಿ ಇಲ್ಲಿ ಕರ್ತನ ಇದು ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ, ಯೆರೆಮೀಯ ಪ್ರವಾದಿ ಇದನ್ನ ಯಾವಾಗ್ಲಂದ್ರೆ 638ನೇ ಕ್ರಿಸ್ತ ಪೂರ್ವದಲ್ಲಿ ಇದನ್ನ ಹೇಳಿರ್ತಾನೆ. ಆದ್ರೆ ಇದು 605ರಲ್ಲಿ 603ರಲ್ಲಿ ಇದು 2 ಸಾರಿ ಅವರು ದಂಗೆ ಮಾಡ್ತಾರೆ. ಬ್ಯಾಬಿಲೋನಿಯರು ಯೆರೂಸಲೇಮಿನ ಮೇಲೆ ದಾಳಿ ಮಾಡಿ ಅವ್ರನ್ನ ಅದ್ರಲ್ಲಿರ್ತಕ್ಕಂಥ ಬೆಳ್ಳಿ ಪಾತ್ರೆಗಳನ್ನ, ತಾಮ್ರ ಮತ್ತೆ ಚಿನ್ನದ ಪಾತ್ರೆಗಳನ್ನೆಲ್ಲವನ್ನು ಕೂಡ ತಗೊಂಡ್ ಬಂದ್ಬಿಟ್ಟಿರ್ತಾರೆ, ಕೊಳ್ಳೆ ಹೊಡೆದಿರ್ತಾರೆ. ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಾದಂತ ವಿಚಾರ ಬಹಳ ಉತ್ತಮವಾದಂತ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಏನಾದ್ರೂ ಒಂದು ಒಳ್ಳೆ ಪಾಠ ಕಲ್ತಿದ್ರೆ ಇವತ್ತು ಅವ್ರು ದೇವ್ರಿಗೆ ಒಳ್ಳೆ ಮಕ್ಕಳಾಗ್ತಿದ್ರು. ಆದ್ರೆ ಈಗ ವಾಕ್ಯವನ್ನ ಕೇಳಿದ್ರಿ ನೀವು, ಆ ರಾಜ್ಯವನ್ನ ಅವ್ರಿಗೆ ತೆಗೆದು ಯಾರಿಗೆ ಕೊಡ್ತೀನಿ, ನಾನು ಕಸ್ದೀಯರಿಗೆ ಕೊಡ್ತೇನೆ. ನೋಡಿ ಇಲ್ಲಿ ಸ್ವಾಮಿ ಎಷ್ಟು ಚೆನ್ನಾಗಿ ಅವರು ಮಾಡಿರ್ತಕ್ಕಂಥ ಪಾಪಕ್ಕೆ ದಂಡನೆಯನ್ನ ತೀರಿಸದೆ ಬಿಡುವುದಿಲ್ಲ. ಮರಿಬೇಡಿ ಇದನ್ನ. ಒಂದು ಪಕ್ಷ ನಿನ್ವೆ ಪಟ್ಟಣದವರಂತೆ ಏನಾದ್ರೂ ಪಾಪ ಪಶ್ಚಾತ್ತಾಪ ಪಟ್ರೆ, ಹಿಂತಿರುಗಿ ಬಂದ್ರೆ ಆ ದಂಡನೆಯನ್ನ ಏನಾದ್ರು ಹಿಂತಿರುಗಿ ಪಡೆಯಬಹುದು ಸ್ವಾಮಿ. ಆದರೆ ಅದೇ ಪಾಪದಲ್ಲಿ ನಾವು ಉಳಿದ್ರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ದಂಡನೆಯನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಇದು ದೇವರ ಒಂದು ನಿಯಮ, ಇದನ್ನ ತಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅರಸನಂತ ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳಂತೀನಿ ಪ್ರಸಂಗಿನಲ್ಲಿ 7ನೇ ಅಧ್ಯಾಯದ 25ನೇ ವಚನದಲ್ಲಿ ಈ ರೀತಿಯಾಗಿ ನುಡಿತಾನೆ. ನೋಡಿ ಇಲ್ಲಿ 7ನೇ ಅಧ್ಯಾಯ ಪ್ರಸಂಗಿ 25ನೇ ವಚನ. 25. ನಾನು ತಿರುಗಿಕೊಂಡು ಜ್ಞಾನವನ್ನು, ಮೂಲ ತತ್ವವನ್ನು ಹುಡುಕಿ ವಿಚಾರಿಸಿ ಗ್ರಹಿಸುವುದಕ್ಕೂ ಅಧರ್ಮವು ಮೂಢತನ, ಅಜ್ಞಾನವು ಹುಚ್ಚುತನ ಎಂದು ತಿಳ್ಕೊಳ್ಳುವುದಕ್ಕೂ ಮನಸ್ಸಿಟ್ಟೆನು. ನೋಡಿ, ಒಂದು ಕಾಲದಲ್ಲಿ ಅವ್ರಿಗೆ ಎಷ್ಟು ಅವ್ನು ಕೇಳಿರ್ತಕ್ಕಂಥದ್ದು ಏನು, ಸೊಲೊಮೋನನು ಕೇಳಿರ್ತಕ್ಕಂಥದ್ದು, ಸ್ವಾಮಿ ನೀನು ಕೊಟ್ಟಿರ್ತಕ್ಕಂಥ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಆತನ ಪ್ರಾರ್ಥನೆಗೆ ಹೋಗೊಟ್ಟು ನಿನ್ಗೇನ್ ಬೇಕು ಕೇಳಪ್ಪ ಅಂತ ಕೇಳಿದಾಗ ಆತನ ಸಂಪತ್ತನ್ನ ಕೇಳಿಲ್ಲ, ಸಿರಿಯನ್ನ ಕೇಳಲಿಲ್ಲ. ಸ್ವಾಮಿ ನೀನು ನಿನ್ನ ಜನರನ್ನ ಆಳುವುದಕ್ಕೆ ನನ್ಗೆ ಜ್ಞಾನವನ್ನ ಕೊಡಪ್ಪ. ಅದು ಅಲ್ಲಿವರೆಗೂ ಚೆನ್ನಾಗೇ ಇತ್ತು, ಹೌದಲ್ರ ಪ್ರಿಯರೇ? ಇವತ್ತು ಅದನ್ನ ಮಿಸ್ಯೂಸ್ ಮಾಡಿದಾಗ, ಸಂಸೋನನಿಗೆ ಸ್ವಾಮಿ ಶಕ್ತಿಯನ್ನ ಕೊಟ್ಟಿದ್ದನು. ಯಾತಕ್ಕೆ? ಇಸ್ರಾಯೇಲ್ರನ್ನ ದುಷ್ಟ ಶಕ್ತಿಗಳಿಂದ ಬಿಡುಗಡೆಯನ್ನ ಮಾಡ್ಕೊಳ್ಬೇಕಾಗಿತ್ತು. ಫಿಲಿಸ್ಟಿಯರು ಕಾಡಿಸ್ತಾ ಇದ್ರು, ಅವ್ರ ಹತ್ರಿಂದ ಬಿಡುಗಡೆಯನ್ನ ಕೊಡ್ಬೇಕಾಗಿತ್ತು. ನೋಡಿ, ಗಿದಿಯೋನನಿಗೆ ಆಮೇಲೆ ಯೆಹೋಶುವನಿಗೆ ಸ್ವಾಮಿ ಧೈರ್ಯವನ್ನ ಕೊಟ್ಟು ಅವ್ರು ಮುಂದೆ ನುಗ್ಗಿದ್ರು, ದೇವ ಜನರನ್ನ ಅವರು ಕಾಪಾಡುವಂತವ್ರಾದ್ರು. ಇಲ್ಲಿ ಕೊನೆಯಲ್ಲಿ ನೋಡಿ, ನಾವು ಲೂಕನ ಸುವಾರ್ತೆಗೆ ಬರೋಣ. 2 ವಚನಗಳಿದೆ, ನಾನು ಮುಗಿಸ್ತೇನೆ. ಇಲ್ಲಿ ಯಾಕೆಂತ ಹೇಳಿದ್ರೆ, ಬೆಲ್ಶಚ್ಚರನ ಕಾಲದಲ್ಲಿ ಅವನು ಔತಣ ಮಾಡಿ, ಹೌದು ದೇವರು ನಮಗೆ ಒಳ್ಳೇದನ್ನು ಮಾಡಿದಾನೆ ಎಂಬುದಾಗಿ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಎಂಬುದಾಗಿ ಇದ್ದಿದ್ರೆ ಎಲ್ಲವೂ ಕೂಡ ಚೆನ್ನಾಗಿರ್ತಿತ್ತು. ಆ ಔತಣದಲ್ಲಿ ತನ್ನನ್ನು ತಾನು ಏನ್ ಮಾಡ್ದ? ಕೊಚ್ಚಿಕೊಂಡನು. ತನ್ನನ್ನು ತಾನು ದೇವರನ್ನ ಒಂದು ಮೂಲೆಯಲ್ಲಿಟ್ಟು ತನ್ನನ್ನು ತಾನು ಹೊಗಳಿಕೊಳ್ಳೋಕೆ ಶುರು ಮಾಡಿದನು. ನೋಡ್ರಿ, ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 29ನೇ ವಚನ. 7:29. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ
ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ನೋಡ್ರಿ, ಸ್ನಾನಿಕನಂತ ಯೋಹಾನನ್ ಯಾವ್ದು ಕರೆ ಕೊಡ್ತಾ ಇದ್ನು? ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನೀವು ನನ್ನ ದೇವರ ಕಡೆಗೆ ತಿರುಗ್ರಿ, ರಿಪೆಂಟ್ ಅಂಡ್ ಬಿ ಬ್ಯಾಪ್ಟೈಸ್ಡ್. ಸ್ವಾಮಿ ಈ ವ್ಯಕ್ತಿಯನ್ನ ಒಂದು ಸಾಧನವನ್ನಾಗಿ ಮಾಡ್ಕೊಂಡಿದ್ದಾನೆ, ತನ್ನ ಕಡೆಗೆ ಜನರನ್ನ ಕರ್ಕೊಳ್ಬೇಕು ಎಂಬುದಾಗಿ. ಅನೇಕರು ಒಪ್ಪಿದ್ರು. ನೋಡ್ರಿ, ಸುಂಕದವರು ಎಲ್ರು ಕೂಡ ಅವ್ರು ಏನ್ ಮಾಡಿದ್ರು? ಆ ಪದ ಚೆನ್ನಾಗಿ ಹೇಳುತ್ತೆ ಅಲ್ರ, ಏನಂತ ಹೇಳುತ್ತಂದ್ರೆ ಇಲ್ಲಿ ಅವರೆಲ್ಲರೂ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ನೋಡಿ, ಅದು ಬಹಳ ಒಳ್ಳೆ ಪದ. ಅದು ಎಷ್ಟು ಚೆನ್ನಾಗಿ ಇದಾಗುತ್ತೆ. ಸುಂಕದವರು ಎಲ್ಲರೂ ಎಷ್ಟೋ ಮಂದಿ ಒಪ್ಕೊಳ್ತಾರೆ. ಅದರಲ್ಲಿ ತಿರಸ್ಕಾರ ಆತನ ಮಾತಿಗೆ ಕಿವಿ ಕೊಡದೇ ಇರತಕ್ಕಂಥ ಎಷ್ಟೋ ಜನ ಇದ್ರು, ಹಾಳಾದ್ರು. ಎಷ್ಟೋ ಜನ ಒಪ್ಪಿಕೊಂಡ್ರು, ದೇವರು ನೀತಿವಂತನೆಂದು ಒಪ್ಕೊಳ್ತಾರೆ. ಪ್ರಿಯರೇ, ಇವತ್ತು ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿದೆ. ಈ 2 ವಚನಗಳನ್ನು ಓದ್ತೇನೆ. ವಚನಗಳನ್ನ ಓದಿದಾಗ ನಮ್ಮ ಮನಸ್ಸಲ್ಲಿ ದೇವರು ಎಂಥ ಕರುಣೆಯುಳ್ಳವನು ಮತ್ತು ಆ ದುಷ್ಟರ ಅಥವಾ ಹಠಮಾರಿತನವನ್ನ ಹೇಗೆ ಕೊನೆಗಾಣಿಸ್ತಾನೆ ಎಂಬುದಾಗಿ ನಾವು ನಾಳಿನ ದಿವಸದಲ್ಲಿ ನೋಡ್ತಕ್ಕಂಥವ್ರಾಗ್ತೇವೆ. ಆಯ್ತಲ್ಲ, ನಾನು ಹೇಳಿದೆ ನಿಮಗೆ ಯೆಶಾಯನ ಬರೆದಂತ ಗ್ರಂಥ 50ನೇ ಅಧ್ಯಾಯವನ್ನ ಓದ್ರಿ ಅಂತ. 50ನೇ ಅಧ್ಯಾಯದಲ್ಲಿ, ಯೆಶಾಯನ ಬರೆದಂತ ಗ್ರಂಥದ 50ನೇ ಅಧ್ಯಾಯದಲ್ಲಿ ಅನೇಕ ವಚನಗಳಿದೆ. ಅದನ್ನ ನಾಳೆ ದಿವಸನೂ ಕೂಡ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ಅದರಲ್ಲಿ 50ನೇ ಅಧ್ಯಾಯದಲ್ಲಿ ಯೆಶಾಯನ ತಿಳಿಸ್ತಕ್ಕಂಥ ಒಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ, ವಿಗ್ರಹಾರಾಧನೆಯಲ್ಲಿ ತೊಡಗಿರ್ತಕ್ಕಂಥ ಜನರಾಗಿದ್ರು. ದೇವರು ನೀವು ನೋಡಿದ್ರಲ್ಲ, ಇದರಲ್ಲಿ ಯಾವ ರೀತಿಯಾಗಿ ವಿಗ್ರಹಗಳನ್ನ, ಬೊಂಬೆಗಳನ್ನ ಬೆಲ್ಶಸ್ಸರನ್ನ ಏನ್ ಮಾಡ್ತಾನೆ ಅಂದ್ರೆ, 22ನೇ ವಚನದಲ್ಲಿ ಓದಿದ್ರಿ. ಅವ್ರು ಏನಂತ, 5ನೇ ಅಧ್ಯಾಯದ 22ನೇ ವಚನದಲ್ಲಿ ಅವ್ರು ಅನ್ಯ ದೇವರುಗಳನ್ನ, ಬೆಳ್ಳಿ ಬಂಗಾರದ ದೇವರುಗಳನ್ನ ಆತನ ಏನ್ ಮಾಡ್ತಾನೆ, ಸ್ತುತಿಸ್ತಕ್ಕಂಥವ್ನು ಅದನ್ನು. ಇಲ್ಲಿ ಎರಡು ದಾರಿ ಇರೋದು. ಒಂದು, ಸತ್ಯ ದೇವ್ರನ್ನ ಕೊಂಡಾಡ್ಬೇಕು. ಇಲ್ಲದ್ರೆ ಅಸತ್ಯವಾಗಿರ್ತಕ್ಕಂಥ ಬೆಳ್ಳಿ ಬಂಗಾರ ಇವುಗಳನ್ನ ನೀವು ಪೂಜೆ ಮಾಡ್ಬೇಕು ಅಷ್ಟೇ. ಇಲ್ಲಿ ಈ ಜನರು ಏನೇನು ಮಾಡಿದ್ರು ಅದಕ್ಕೆ ನಿತ್ಯ ನಾಶನಕ್ಕೆ ಗುರಿಯಾಗುವಂತೆ ಮಾಡಿದನು ಅಂತ ಹೇಳುತ್ತೆ. ನೋಡಿ, ಆ ರಾಜ್ಯವು ತಿರುಗಿ ಎಳದೇ ಇರತಕ್ಕಂಥ, ಅದಕ್ಕೆ ತಾನೇ ಪ್ರಕಟಣೆ ಬರೆದಂತ ಗ್ರಂಥದಲ್ಲಿ ಇರ್ತದೆ, ಬಾಬೆಲ್ ಬಿದ್ದಳು. ನೋಡಿ, ಆಕೆಯಿಂದ ನೀವು ಹೊರಗಡೆ ಬರಬೇಕು. ತನ್ನ ಅತಿ ಜಾರತ್ವ ಎಂಬಂತ ದ್ರಾಕ್ಷರಸವನ್ನ ನಿಮ್ಗೆ ಕುಡಿಸಿದಾಳೆ. ಕುಡಿಸಿ ಸಕಲ ಜನಾಂಗಗಳನ್ನ ಏನ್ ಮಾಡಿದಾಳೆ, ಮತ್ತರನ್ನಾಗಿ ಮಾಡಿದಾಳೆ. ಮತ್ತ ಬಂದಿರತಕ್ಕಂಥವ್ರ ಯೋಚನೆನೇ ಇಲ್ಲ. ಪಕ್ಕದಲ್ಲಿ ಹೆಂಡತಿ ಇದ್ರೂ ಗುರ್ತು ಇರಲ್ಲ. ನೋಡಿ, ಅಂತಹ ಒಂದು ಸಂದರ್ಭಕ್ಕೆ ಸೈತಾನ ತರುವಂತವನಾಗಿದ್ದಾನೆ. ಅದಕ್ಕೆ ಬಾಬಿಲ್, ಈಗ ಪ್ರಕಟಣೆ ಬರೆದಂತ ಗ್ರಂಥದಲ್ಲಿ ಈಗ ಕರೆ ಇದೆ, ನೀವು ಬಾಬಿಲೋನಿಂದ ನೀವೇನ್ ಮಾಡ್ರಿ, ಹೊರ ಬನ್ರಿ, ನನ್ನ ಜನರೇ, ಮೈ ಪೀಪಲ್. ನೋಡಿ, ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಕಮ್ ಔಟ್ ಆಫ್ ಅವರ್ ಮೈ ಪೀಪಲ್, ನನ್ನ ಜನರೇ, ನಾನು ಆರಿಸಿಕೊಂಡಿರ್ತಕ್ಕಂಥ ಜನರೇ, ಬಾಬಿಲೋನನ್ನ ಬಿಟ್ಟು ಬನ್ರಿ ಎಂಬುದಾಗಿ ಆತನು ಕರೆ ಮಾಡುವಂತಾನಾಗಿ. ಕೊನೆಯದಾಗಿ 2 ವಚನಗಳನ್ನ ಓದ್ಲಿಕ್ಕೆ ಹೋಗ್ತಾ ಇದ್ದೇನೆ. ವಿಮೋಚನ ಕಾಂಡಕ್ಕೆ ಬನ್ರಿ ಅಮ್ಮ. ವಿಮೋಚನ ಕಾಂಡ 19ನೇ ಅಧ್ಯಾಯ 5ನೇ ವಚನ ಮತ್ತು 8ನೇ ವಚನ, 2 ವಚನಗಳನ್ನ ಓದ್ರಿ. ವಿಮೋಚನ ಕಾಂಡ 19ನೇ ಅಧ್ಯಾಯ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯೂ ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು. ಜನರೆಲ್ಲರೂ ಕರ್ತನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಕರ್ತನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ನೋಡ್ರಿ, ಇಲ್ಲಿ
ಸ್ವಾಮಿ ಮೊದಲನೇ ಭಾಗದಲ್ಲಿ 5ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಮಾತುಗಳನ್ನ ಶ್ರದ್ಧೆಯಿಂದ ನೀವು ಕೇಳಿದ್ರೆ. ನೋಡಿ 8ನೇ ವಚನದಲ್ಲಿ ಹೇಳ್ತದೆ, ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೂಡಿಕೊಂಡು ಏನ್ ಮಾಡ್ತಾರೆ, ದೇವರ ಮಾತಿಗೆ ನಾವು ಆತನು ಹೇಳಿದಂತೆಯೇ ನಾವು ಮಾಡ್ತೇವೆ ಎಂಬುದಾಗಿ ಒಪ್ಪಿಗೆಯನ್ನು ಕೊಡ್ತಾರೆ. ಈ 24ನೇ ವಚನಕ್ಕೆ ಬನ್ರಿ ಮುಂದೆ. ಅಲ್ಲ 24ನೇ ಅಧ್ಯಾಯ, ಸಾರಿ 24ನೇ ಅಧ್ಯಾಯಕ್ಕೆ ಬನ್ರಿ. 3ನೇ ವಚನ ಮತ್ತು 7ನೇ ವಚನವನ್ನು. ಮೋಶೆ ಜನರ ಬಳಿಗೆ ಬಂದು ಕರ್ತನ ಎಲ್ಲಾ ಮಾತುಗಳನ್ನು ನ್ಯಾಯವಿಧಿಗಳನ್ನು ವಿವರಿಸಲು, ಜನರೆಲ್ಲರೂ ಕರ್ತನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು ಎಂದು ಒಗ್ಗಟ್ಟಾಗಿ ಉತ್ತರ ಕೊಟ್ಟರು. ಅದನ್ನೆಲ್ಲ ಬರೆದು ಬೆಳಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲ್ಯರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ, ಇಸ್ರಾಯೇಲ್ಯರ ಯೌವನಸ್ಥರಿಗೆ, ನೀವು ಕರ್ತನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞ ತರುವಾಯ ನಿಬಂಧನಾ ಗ್ರಂಥವನ್ನ ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಕರ್ತನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗಿರು. ನಾವು ಇಸ್ರಾಯೇಲ್ರು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಅರಿತುಕೊಂಡು ನಾವು ಕ್ರಿಸ್ತನ ಕಡೆಗೆ ಬರ್ತೇವೆ, ದೇವ್ರನ್ನ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ತೇವೆ ಅಂತ ಹೇಳಿದ್ರೆ, ಕ್ರಿಸ್ತನ ಹೆಸರಿನಲ್ಲಿ ಬರುವವನಿಗೆ ಏನಾಗ್ಲಿ ರಕ್ಷಣೆ ಆಗುವುದು. ಅಲ್ಲಿವರೆಗೂ ಅವ್ರಿಗೆ ರಕ್ಷಣೆ ಆಗುವುದಿಲ್ಲ. ಪ್ರಿಯ ದೇವ ಜನರೇ, ಇವತ್ತು ನಮಗೆ ಒಂದು ಅದಕ್ಕೆ ವಾಟ್ ಆರ್ ದ ಪ್ರೂಫ್ ಬಲವಾದ ಸೀದೆ ಏನಿದೆ ಅಂತ. ಯಾಕೆ ವಿ ಆರ್ ಫೋರ್ಸಿಂಗ್ ಬ್ಯಾಬಿಲೋನ್ ಕಮ್ ಔಟ್ ಆಫ್ ದಿ ಬ್ಯಾಬಿಲೋನ್ ಅಂತ. ಸೊ ನಾವು ಸೆವೆಂತ್ ಅಡ್ವೆಂಟಿಸ್ಟ್ ಸ್ಪೆಷಲಿ ವಿ ಆರ್ ಇನ್ಸಿಸ್ಟಿಂಗ್ ದೋಸ್ ಪೀಪಲ್ ಟು ಕಮ್ ಔಟ್. ಅಂದ್ರೆ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಮೆಂಟ್ ಫಾರ್ ದ್ಯಾಟ್ ಓನ್ಲಿ ಅಂತ ನಮಗೆ ಬೈಬಲ್ ಅಲ್ಲಿ ಇಸ್ ದ ಎನಿ ವ್ಯಾಲಿಡ್ ಸೇಯಿಂಗ್ ಪ್ರೂಫ್ ಫಾರ್ ದಟ್? ಓಕೆ, ಈಗ ಬೇಕಾದಷ್ಟು ವಿಷಯಗಳಿದೆ ಅದ್ರ ಬಗ್ಗೆ ಹೇಳಲಿಕ್ಕೆ. ಒಂದಲ್ರಿ, ಒಂದೆರಡು ಸಾಕು. ಜಸ್ಟ್ ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಈಗ ಭಾನುವಾರದ ಆಚರಣೆಯನ್ನ ತೆಗೆದುಕೊಳ್ರಿ. ಓಕೆ, ಈ ಭಾನುವಾರ ಆಚರಣೆ ಯಾರು ಮಾಡಿದ್ರು? ದೇವ್ರು ಮಾಡೋದನ್ನ, ಮನುಷ್ಯ ಮಾಡೋದನ್ನ? ಮನುಷ್ಯರು ಮಾಡಿದ್ರು. ಎಸ್, ಇಷ್ಟೇ. ಇದಕ್ಕೆ ಬೇಕಾದಷ್ಟು ವಿವರಣೆ ಕೊಡಬಹುದು, ಬೇಕಾದಷ್ಟು ಇದೆ ವಿಚಾರಣೆ, ಇದನ್ನ ವಿವರಣೆ ಕೊಡ್ಲಿಕ್ಕೆ. ದೇವರು ಯೇಸು ಕ್ರಿಸ್ತನೇ ಸಬ್ಬತ್ತಿನ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋದ. ಆತನ ಗೊತ್ತಿರ್ಲಿಲ್ವಾ? ಹೌದು, ನಾನು ಸತ್ತು ಹೋದ್ಮೇಲೆ ಭಾನುವಾರ ಮಾಡ್ಬೇಕು ಅಂತಿದ್ರೆ ಆತನ ಭಾನುವಾರ ಆಚರಣೆ ಮಾಡ್ಬೋದಾಗಿತ್ತಲ್ಲ. ಅಫ್ಕೋರ್ಸ್, ಕರೆಕ್ಟ್ ಅಲ್ರ? ಸೊ ಇಂಥದ್ದು ಬೇಕಾದಷ್ಟು ಇದಾವೆ ವಿಷಯಗಳು. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್, ನಾಟ್ ಓನ್ಲಿ ದಟ್, ಅದರ್ ದನ್ ದಿಸ್, ಮತ್ತೆ ಬೇರೆ ಕೆಲಸ ಎಲ್ಲ ಮಾಡ್ತಾರೆ. ಅದಕ್ಕೆ ಇದು ಹೇಳ್ತದ, ಯು ಕಮ್ ಔಟ್ ಆಫ್ ದಟ್ ಅಂತ. ನಾಟ್ ಓನ್ಲಿ ವರ್ಷಿಪಿಂಗ್ ಸಂಡೇ, ಬಟ್ ದೇರ್ ಆರ್ ಮೆನಿ ಅದರ್. ಇನ್ನು ಬೇಕಾದಷ್ಟು ಇದಾವೆ. ನಾನು ಅದೇ ಹೇಳಿದೆ ನಿಮ್ಗೆ. ಒಂದೇ ಒಂದು ಕೊಟ್ಟಿದ್ದು, ಇನ್ನೂ ಬೇಕಾದಷ್ಟು ಇದಾವೆ. ಅದು ಏನಪ್ಪ ಹೇಳ್ತಾ ಹೋದ್ರೆ ಸಮಯ ಸಾಲದಲ್ಲಿ. ಸರಿ, ಬೇಕಾದಷ್ಟು ವಿಷಯಗಳಿದೆ. ರೋಮನ್ ಕ್ಯಾಥಲಿಕ್ ಸಭೆ ಅಥವಾ ಭಾನುವಾರವನ್ನ ಆಚರಣೆ ಮಾಡ್ತಕ್ಕಂತ ಇತರ ಸಭೆದವರು ಯಾಕೆ ಬ್ಯಾಬಿಲೋನ್ಗೆ ಸಂಬಂಧ ಪಡ್ತಕ್ಕಂಥವ್ರಾಗಿದ್ದಾರೆ ಅಂದ್ರೆ, ಅವರು ಸುಳ್ಳು ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಸಾಬತ್ ಆಗ್ಲಿ ಇನ್ನೂ ಬೇಕಾದಷ್ಟು ಇದಾವೆ. ಈ ಜಸ್ಟಿಫಿಕೇಶನ್ ಬೈ ಫೇತ್, ಅದು ಒಂದು. ಬ್ಯಾಪ್ಟಿಸಮ್ ಬಗ್ಗೆ, ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಎಲ್ಲಿದೆ ಅಂತೀರಿ? ಯಾರು, ಯಾವ ಶಿಷ್ಯರು ಕೊಟ್ರು? ಆಯ್ತಾ? ಆಮೇಲೆ ಹುಳಿ ಇಲ್ಲದ ರೊಟ್ಟಿ ಅಂತ ಹೇಳ್ತೇವೆ, ಹೌದಾ? ಅವರು ದ್ರಾಕ್ಷರಸ ಅದನ್ನ ತಗೊಳ್ತಾರ, ಹುಳಿ ಇಲ್ಲದ ರೊಟ್ಟಿಯನ್ನ ತಗೊಳ್ತಾರ. ಬ್ರೆಡ್ ಅಲ್ಲ, ಅವ್ರದೇ ಬೇರೆ ಆದಂತ ರೀತಿನಲ್ಲಿದೆ. ಯೂಕರಿಸ್ಟ್, ಅದೇ ಯೂಕರಿಸ್ಟ್ ಅಂತ ಹೇಳ್ತೀವಿ.
ಸೊ ಅಂತದ್ದು ಬೇಕಾದಷ್ಟಿದೆ. ಆಮೇಲೆ ನೀವು ಇನ್ನೊಂದು ಪರ್ಗೇಟ್ರಿ ಅನ್ನೋದು ಎಲ್ಲಿದೆ? ಅದು ಸತ್ತವರು ಅರ್ಧ ಲೋಕದಲ್ಲಿ ಇರ್ತಾರೆ. ನಾವು ಅವ್ರಿಗೆ ಮರಿಯೊಳಗೆ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ಆಮೇಲೆ ಮರಿಯಳು ಆ ವ್ಯಕ್ತಿಯನ್ನ ಯೇಸು ಕ್ರಿಸ್ತನ ಹತ್ರ ತಗೊಂಡೋಗ್ತಾರಂತೆ. ಎಲ್ಲಿದೆ ಅದು? ಬೈಬಲ್. ಸೊ ದಟ್ ಈಸ್ ವಾಟ್ ಯು ಆರ್ ಸೇಯಿಂಗ್. ಅದನ್ನ ವರ್ಣನೆ ಮಾಡ್ತಾ ಹೋದ್ರೆ ಬೇಕಾದಷ್ಟು ವಿಷಯಗಳಿದೆ. ಅದು ಒಂದಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ಬ್ಯಾಬಿಲೋನ್ ಕೆಟ್ಟೋಗಿದೆ, ಬಿದ್ದಿದೆ ಅದು. ಅದಕ್ಕೆ ಆ ಬಿದ್ದೋಗಿರೋ ಬ್ಯಾಬಿಲೋನ್ ನಲ್ಲಿ ನೀವು ಇರ್ಬೇಡ್ರಿ, ಅವಳಿಗೆ ದಂಡನೆಯನ್ನ ತೀರಿಸ್ಲಿಕ್ಕೆ ಹೋಗ್ತೀನಿ ಅಂತಾನೆ ಸ್ವಾಮಿ. ನೆನಪಿಟ್ಕೊಳ್ರಿ, ಆ ದಂಡನೆಯಲ್ಲಿ ನೀವು ಏನ್ ಮಾಡ್ರಿ? ಲೋಟನಿಗೆ ಹೇಳಲಿಲ್ವ ಸ್ವಾಮಿ? ಹೌದು, ಸೊದೋಮ್ ಗೊಮೋರವನ್ನ ಹಾಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನೀವು ಅಲ್ಲಿಂದ ಹೊರಗಡೆ ಬನ್ರಿ ಅಂತ ಸ್ವಾಮಿ ಹೇಳದ್ನ ಇಲ್ವಾ? ಎಸ್, ದ ಸೇಮ್ ಕಾಲ್ ಈಸ್ ಗಿವನ್ ಟುಡೇ. ಕಮ್ ಔಟ್. ಇವತ್ತು ನಾವು ಹಿಂತಿರುಗಿ ನೋಡದೆ ಹೊರಗಡೆ ಬಂದ್ವಿ ಅಂದ್ರೆ ನಾವು ಬಚಾವಾಗ್ತೀವಿ. ನಾವೆಲ್ಲ ಆಸ್ತಿ ಇದೆ ನಮ್ಗೆ, ಅಲ್ಲಿ ಚೆನ್ನಾಗಿದೆ, ಅದು ಒಳ್ಳೆ ಚರ್ಚ್ ಇದೆ, ಹಂಗಿದೆ ಅಂತ ಹೇಳ್ಕೊಂಡು ಹೋದ್ರೆ ನಾವು ಅದರಲ್ಲಿ ನಾಶನ ಆಗ್ಬಹುದು. ಎಸ್ ಪಾಸ್ಟರ್, ಥ್ಯಾಂಕ್ ಯು. ಓಕೆ, ವಂದನೆಗಳು ಬೋಧಕರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಈ ದಿನದ ಕಾರ್ಯಕ್ರಮವನ್ನ, ಪಾಠಗಳನ್ನ ನಡೆಸ್ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಹೇಮಲತಾ ಬಕ್ರಾಜಮ್ಮ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ತೀರಾ? ಮುಕ್ತಾಯ ಪ್ರಾರ್ಥನೆ. ಆಯ್ತು ಪಾಸ್ಟರ್. ಇದು ಬೇಡಿಕೆಗಳು ಪಾಸ್ಟರ್, ವಿಜ್ಞಾಪನೆಗಳು. 29ನೇ ತಾರೀಕು ಶ್ರೀಮತಿ ನಳಿನಿ ವೆಸ್ಲೆ ಅವರ ಮಗನ ಮದುವೆ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. 29ನೇ ತಾರೀಕು. ಹಾಗೆ KP ರವಿ ಅವರ ವಿಜ್ಞಾಪನೆ ಮತ್ತು ಹಿರಿಯರಾದಂಥ ಪ್ರೇಮ ಕೋಲ್ಕರ್ ಸರ್ ಅವರ ಕುಟುಂಬಕ್ಕಾಗಿ, ಜೊತೆಗೆ ಹಿರಿಯರಾದ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಹಾಗೆ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಕರ್ತಂದು ನಿನ್ನ ವಾಕ್ಯಗಳನ್ನು ಆಲಿಸುವ ಕೃಪೆ ಮಾಡಿದ್ದೆ ಸ್ವಾಮಿ. ಅಪ್ಪ ತಂದೆಯೇ, ನೀನು ಈ ದಿವಸದಲ್ಲಿ ಕೊಟ್ಟಂತ ವಾಕ್ಯಗಳಲ್ಲಿ ಸ್ವಾಮಿ ತಂದೆಯಾದ ದೇವರೇ, ಬೇಲ್ಶಚ್ಚರನು ಯಾವ ರೀತಿಯಲ್ಲಿ ಪಾಪ ಕಾರ್ಯ ಮಾಡಿ ನನ್ನನ್ನು ತಾನೇ ಅಧೋಗತಿಗೆ ಇಳಿಸಿಕೊಂಡನು ಎಂಬುದನ್ನ ನಮ್ಮ ಜೀವಿತದ ಒಂದೊಂದು ಹೆಜ್ಜೆಯಲ್ಲಿ ನಾವು ಜ್ಞಾಪಿಸ್ಬೇಕಪ್ಪ. ನೀನು ನಿಜ ದೇವರು, ಸೃಷ್ಟಿಕರ್ತನು. ನಿನ್ನನ್ನು ಬಿಟ್ಟು ನಾವು ನಮ್ಮನ್ನ ಹೆಚ್ಚಿಸಿಕೊಳ್ಳದೆ ಅಪ್ಪ ತಂದೆ ತಗ್ಗಿಸಿಕೊಂಡವರಾಗಿ ನಿನ್ನ ಪಾದ ಸನ್ನಿಧಿಗೆ ಬಂದು ನಿನ್ನ ಮೂಲಕವಾಗಿಯೇ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಪಡೆಯುವಂತ ಮನಸ್ಸನ್ನ ನಮಗೆ ದಯಪಾಲಿಸಿಕೊಡು ಸ್ವಾಮಿ. ತಂದೆ, ನೀನು ಒಳ್ಳೆಯವನಪ್ಪ, ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದೆ. ಹೌದಪ್ಪ, ಆದರೆ ಪಾಪಗಳನ್ನ ನೀನು ದ್ವೇಷಿಸುವ ಆತನಾಗಿದ್ದೆ, ಪಾಪಿಗಳನ್ನ ಪ್ರೀತಿಸುವವನಾಗಿ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡುವ ಆತನಾಗಿದ್ದೆ ಎಂಬುದನ್ನು ಕೂಡ ಈ ಒಂದು ಉದಾಹರಣೆಗಳಲ್ಲಿ ನಾವು ಕಲಿತಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಮ್ಮ ಜೀವಿತಗಳಲ್ಲಿ ಸ್ವಾಮಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವ ಹಾಗೆ ನಮ್ಮನ್ನ ಕೈ ಹಿಡಿದು ನಡೆಸಿ ಕಾಪಾಡಬೇಕು. ತಂದೆಯಾದ ದೇವರೇ, ಈ ವಾಕ್ಯಗಳನ್ನ ನಿನ್ನ ಮುದ್ದು ಮಗನ ಮೂಲಕ ನೀನು ಅನುಗ್ರಹಿಸಿ ಕೊಟ್ಟಿದ್ದೆ ಸ್ವಾಮಿ. ಆ ಮಗನಿಗೆ ಕೊಟ್ಟ ಜ್ಞಾನಕ್ಕಾಗಿ, ತಲಾಂತಿಗಾಗಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ಮಗನನ್ನು ಬೇಕಾದಂತ ಆರೋಗ್ಯ,
ಶಾರೀರಿಕ ಮಾನಸಿಕ ಆರೋಗ್ಯವನ್ನ ಕೊಟ್ಟು ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ನಿನ್ನ ಸೇವೆಯಲ್ಲಿ ಮುಂದುವರಿಯುವ ಅವಕಾಶವನ್ನ ಕೊಟ್ಟು ನಿನ್ನ ಸ್ವಾರ್ಥೆಯು ಲೋಕದ ಕಟ್ಟ ಕಡೆಯವರೆಗೂ ಸಾರೋಣವಾಗಬೇಕಿದೆ ಸ್ವಾಮಿ. ಇದಕ್ಕೆ ನಿನ್ನ ಭಕ್ತಾದಿಗಳ ಬೆಂಬಲ ಬೇಕಿದೆ. ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತ ಪಾಸ್ಟರ್ ರಾಜೂರ್ ಅವರಿಗೋಸ್ಕರವಾಗಿಯೂ ಬೇಡ್ಕೊಳ್ತೇನೆ. ಅಪ್ಪ ತಂದೆ, ಆ ಮಗನ ಹಗಲು ಮತ್ತು ಸಂಜೆ ವೇಳೆಯಲ್ಲಿ ತನ್ನನ್ನ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಸ್ವಾಮಿ ನಿನ್ನ ನಿತ್ಯ ರಾಜ್ಯಕ್ಕಾಗಿ ಅನೇಕ ಆತ್ಮಗಳನ್ನ ತರಲು ಪ್ರಯತ್ನಿಸುತ್ತಿರುವಾಗ ಆ ಮಗನ ಯೋಜನೆಗಳು ಸಫಲತೆ ಉಂಟಾಗುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಪ್ಪ. ಅಪ್ಪ, ಈ ವಯಸ್ಸಿನಲ್ಲಿ ಆ ಮಗನಿಗೆ ಬೇಕಾದ ಆರೋಗ್ಯ ಕೊಡಪ್ಪ, ಮಾನಸಿಕ ಸ್ಥಿಮಿತವನ್ನ ಕೊಟ್ಟು ಸ್ವಾಮಿ ಆ ಮಗನನ್ನ ನಿನ್ನ ಸೇವೆಯಲ್ಲಿ ಮುನ್ನಡೆಸು ಸ್ವಾಮಿ, ಸಫಲತೆ ಕೊಡು ಸ್ವಾಮಿ. ಹಾಗೂ ಅಪ್ಪ ತಂದೆ, ಈ ಒಂದು ಕುಟುಂಬದಲ್ಲಿ ಕೂಡಿ ಬಂದಿರುವಂತ ಎಲ್ಲ ಭಕ್ತಾದಿಗಳನ್ನ ನೀನು ಆಶೀರ್ವದಿಸಪ್ಪ. ಕಾತುರತೆಯಿಂದ ಅನುದಿನವೂ ಈ ದಿವಸದಲ್ಲಿ ನಮಗೆ ಯಾವ ಆಹಾರ ಸಿಗುತ್ತದೆಂಬುದಾಗಿ ಕಾದು ಕುಳಿತಿರುವಂತ ನಿನ್ನ ಮಕ್ಕಳಿಗೆ ತೃಪ್ತಿಕರವಾದ ಮನ್ನವನ್ನು ಒದಗಿಸಿಕೊಡ್ತಾ ಬಂದಿದ್ದಿ ಸ್ವಾಮಿ. ಇನ್ನು ಆಳವಾದ ಅಧ್ಯಯನ ಮಾಡಿ ಹೆಚ್ಚಿನ ಅಂಶಗಳನ್ನ ತಿಳ್ಕೊಂಡವರಾಗಿ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನ ದಯಪಾಲಿಸಪ್ಪ. ಹೀಗೆ ತಿಳ್ಕೊಂಡಂತ ವಾಕ್ಯಗಳನ್ನ ಇತರರಿಗೆ ಹಂಚಲಿಕ್ಕೆ ಆಗುವಂತ ಮನಸ್ಸನ್ನ ಕೊಡು ಸ್ವಾಮಿ, ಅವಕಾಶ ಕೊಡು ಸ್ವಾಮಿ. ಇದನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ಪ್ರತಿ ಒಬ್ಬೊಬ್ಬರನ್ನ ನೀನು ನಿನ್ನ ಕೈ ಹಿಡಿದು ನಡೆಸಿ ಕಾಪಾಡುವ ಅಪ್ಪ ಯೇಸುವೆ. ಈ ದಿವಸದಲ್ಲಿ ಅನೇಕ ಬೇಡಿಕೆಗಳು ನಿನ್ನ ಸನ್ನಿಧಿಯಲ್ಲಿವೆ ಸ್ವಾಮಿ. ಈ ಬೇಡಿಕೆಗಳಿಗಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ ಸ್ವಾಮಿ. ಅಪ್ಪ, ಸಹೋದರಿ ನಳಿನ ವೆಸ್ಲಿ ಅವರ ಮಗನ ವಿವಾಹ ಕಾರ್ಯವು ಸ್ವಾಮಿ 29ನೇ ತಾರೀಕು ಇದೆ ಎಂಬುದಾಗಿ ತಿಳಿಸಿರುವಾಗ ಈ ಕಾರ್ಯದಲ್ಲಿ ಯಾವ ವಿಘ್ನವೂ ಅಡಚಣೆಯೂ ಉಂಟಾಗದ ಹಾಗೆ ಅಪ್ಪ ತಂದೆ ನೀನು ಆ ಕಾರ್ಯದಲ್ಲಿ ನಾಯಕನಾಗಿದ್ದು ಆ ಕಾರ್ಯವನ್ನ ಯಶಸ್ವಿಯಾಗಿ ಈಡೇರಿಸಪ್ಪ ಸ್ವಾಮಿ. ಕುಟುಂಬದವರಿಗೆ ಶಾಂತಿ ಸಮಾಧಾನ ಕೊಡಪ್ಪ ಸ್ವಾಮಿ. ಹೆಚ್ಚಾಗಿ ಸಹೋದರಿ ನಳಿನ ವೆಸ್ಲಿಯನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನಪ್ಪ. ಆ ಮಗಳ ಜೀವಿತದಲ್ಲಿ ನೀನು ನಾಯಕನಾಗಿದ್ದು ನಿನ್ನ ಆತ್ಮನ ಬಲ ಕೊಟ್ಟು ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವ ಶಕ್ತಿಯನ್ನ ಕೊಡಿಸುವ ತಂದೆಯಾದ ದೇವರೇ, ನಿನ್ನ ಪ್ರಸನ್ನತೆ ಆ ಒಂದು ವಿವಾಹದ ಕಾರ್ಯದಲ್ಲಿ ಇರ್ಲಿ ಸ್ವಾಮಿ. ಹಾಗೆ ತಂದೆ, ಇನ್ನು ಈ ಒಂದು ಕೂಟದಲ್ಲಿ ಬಂದಿರುವಂತ ಪ್ರತಿ ಒಬ್ಬೊಬ್ಬ ಸದಸ್ಯರಲ್ಲಿ ಸ್ವಾಮಿ, ಈಗ ಸಹೋದರಿ ಗ್ರೇಸಿ ಈ ಮಗಳಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಗಳ ಜೀವಿತದಲ್ಲಿ ನೀನು ನಾಯಕನಾಗಿದ್ದು ತಂದೆಯೇ, ಈ ಕೂಟಕ್ಕೆ ಈ ಮಗಳು ಕೂಡಿ ಬರುವಾಗ ಸ್ವಾಮಿ, ಮಗಳು ಹೆಚ್ಚಿನ ಆಶೀರ್ವಾದವನ್ನ ಪಡೆದು ಇನ್ನೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮನಸ್ಸನ್ನ ಮಗಳಿಗೆ ನೀನು ದಯಪಾಲಿಸಿಕೊಟ್ಟು ಮಗಳನ್ನ ನಡೆಸಿ ಕಾಪಾಡಪ್ಪ. ಹಾಗೂ ಸಹೋದರ ಜಾನ್ಸನ್ ಶರಣಪ್ಪ ಅವರನ್ನ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನೆ. ಆ ಮಗನು ಕೂಡ ಆಸಕ್ತಿಯಿಂದ ನಿನ್ನ ವಾಕ್ಯಗಳನ್ನ ಆಲಿಸಿ ಇತರರಿಗೆ ಹಂಚುವ ಒಂದು ಸ್ಥಿತಿಯಲ್ಲಿ ಆ ಮಗನು ಇರುವಾಗ ಸ್ವಾಮಿ, ಆ ಮಗನನ್ನ ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸು, ಬಲಗೊಳಿಸು ಸ್ವಾಮಿ, ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪಾಕರಗಳಿಗೆ ಮಗನನ್ನ ಒಪ್ಪಿಸ್ತೇನೆ. ಹಾಗೆ ಸಹೋದರ KP ರವಿ ಬಳ್ಳಾರಿ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಜೀವಿತದ ನಾಯಕನಾಗಿರಪ್ಪ ಸ್ವಾಮಿ. ಆ ಮಗನ ಯೋಚನೆಗಳನ್ನೆಲ್ಲ ನೀನು ಬಲ್ಲಾತನಾಗಿದ್ದೀಯಪ್ಪ. ಆ ಮಗನಿಗೆ ಬೇಕಾದಂತ ಆತ್ಮಸ್ಥೈರ್ಯ ಕೊಡಪ್ಪ, ದೃಢ ವಿಶ್ವಾಸ ಕೊಡು ಸ್ವಾಮಿ. ನೀನು ಆ ಮಗನಿಗೆ ಬೇಕಾದಂತ ಎಲ್ಲ ರೀತಿಯ ಸುವರಗಳನ್ನ ಅನುಗ್ರಹಿಸಿ ಆ ಮಗನ ಪ್ರತಿಯೊಂದು ಬೇಡಿಕೆಯನ್ನ ನಿನ್ನ ಚಿತ್ತಕ್ಕನುಸಾರವಾಗಿ ಈಡೇರಿಸಿ ನಡೆಸಿ ಕಾಪಾಡಿಸು. ಹಾಗೂ ಸಹೋದರ ಮಂಜುನಾಥ ಚಂದ್ರ ಈ ಮಕ್ಕಳಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಆ ಮಕ್ಕಳ ಕುಟುಂಬದಲ್ಲಿ ಸ್ವಾಮಿ ಇರುವಂತ ಕುಂದು ಕೊರತೆಗಳನ್ನ ನಿವಾರಿಸಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ಮೂಲಕವಾಗಿ ಆಶೀರ್ವಾದವನ್ನ ಹೊಂದುವಂತ ಕೃಪೆ ಮಾಡು. ಹಾಗೂ ಸಹೋದರ ಪ್ರೇಮನಾಥ್ ಕೋಲ್ಕರ್ ಅವರಿಗೋಸ್ಕರ ಮೊರೆ ಇಡ್ತೇನಪ್ಪ.
ಆ ಮಗನ ಜೀವಿತದ ನಾಯಕನು ನೀನಾಗಿರ್ಬೇಕಪ್ಪ. ಧೈರ್ಯ ಕೊಡಪ್ಪ, ಬಲ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಕುಟುಂಬದಲ್ಲಿ ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ವಿನಾಯಕ್ ಮತ್ತು ವಿಕ್ರಮ್ ಇವರಲ್ಲಿ ಸ್ವಾಮಿ ನಿನ್ನ ಕರುಣಾ ಕಟಾಕ್ಷ ನೀಡಿ ಆ ಮಕ್ಕಳು ಈ ತಂದೆಗೆ ಶಾಂತಿ ನೆಮ್ಮದಿಯನ್ನ ನೀಡುವಂತ ಕೃಪೆ ಮಾಡಪ್ಪ. ಕುಟುಂಬದಲ್ಲಿ ಎಲ್ಲರೂ ಸಮಾಧಾನದಿಂದ ಜೀವಿಸುವ ವಾತಾವರಣ ಕೊಟ್ಟು ಎಲ್ಲ ಮಕ್ಕಳು ಎಲ್ಲರೂ ಕೂಡ ನಿನ್ನ ಸನ್ನಿಧಿಯ ಮಕ್ಕಳಾಗುವ ಹಾಗೆ ಈ ಮಕ್ಕಳನ್ನ ನೀನು ನಡೆಸಿ ನಿನ್ನ ಹತೋಟಿಯಲ್ಲಿಟ್ಟು ಸ್ವಾಮಿ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾದು ಕಾಪಾಡಬೇಕಾಗಿ ಬೇಡ್ಕೊಳ್ತೇನಪ್ಪ. ಅದೇ ರೀತಿಯಲ್ಲಿ ಪಾಸ್ಟರ್ ಯಶವಂತ ಅಮ್ಮಗಳಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಈ ಮಗನು ಸ್ವಾಮಿ ನಿನ್ನ ಸೇವಕರಾಗಿದ್ದು ನಿನ್ನನ್ನ ಆರಾಧಿಸುವಾಗ ಸ್ವಾಮಿ ಆ ಮಗನಿಗೆ ನಿನ್ನ ಆತ್ಮನ ಬಲ ಬೇಕಪ್ಪ. ಈ ವಯಸ್ಸಿನಲ್ಲಿ ಶಕ್ತಿ ಸಾಲದಾಗಿದೆಯಪ್ಪ ಸ್ವಾಮಿ. ಮಗನು ಸಾರುವಂತ ಸುವಾರ್ತೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ. ಅನೇಕ ಆತ್ಮಗಳು ಮತ್ತೊಮ್ಮೆ ನಿನ್ನೆಡೆಗೆ ಆಕರ್ಷಿಸಲ್ಪಟ್ಟು ಬರುವ ಹಾಗೆ ಕೃಪೆ ಉಂಟು. ಸಹೋದರಿ ಪದ್ಮಿನಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅಮ್ಮಗಳ ಕಷ್ಟ ನೋವು ಸಂಕಟಗಳನ್ನ ನೀನು ಪಾರು ಮಾಡಪ್ಪ ಸ್ವಾಮಿ. ಹಾಗೂ ತಂದೆಯಾದ ದೇವರೇ ಆ ಕುಟುಂಬದಲ್ಲಿ ನೆಮ್ಮದಿಯನ್ನ ನೀನು ದಯಪಾಲಿಸ್ಕೊಡಪ್ಪ. ಹಾಗೂ ಸಹೋದರ ಲೋಕೇಶ್ ಇವರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ತಂದೆಯೇ ಈ ಮಗನ ಕುಟುಂಬದ ನಾಯಕನಾಗಿರಪ್ಪ. ಮಗನಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡು. ಕುಟುಂಬದಲ್ಲಿ ಯಾರಿಗೆ ಯಾವ ಕಷ್ಟ ನೋವು ಸಂಕಟಗಳಿದೆಯೋ ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಿನ್ನ ಸನ್ನಿಧಿಯಲ್ಲಿ ಕುಳಿತು ಈ ಜೂಮ್ ಕುಟುಂಬದಲ್ಲಿ ನಿನ್ನನ್ನು ಆರಾಧಿಸುವಂತಹ ಒಂದು ಸದವಕಾಶ ಕೊಟ್ಟು ಅದರ ಮೂಲಕ ಸ್ವಾಮಿ ಅನೇಕ ಆತ್ಮಗಳನ್ನ ನಿನ್ನೆಡೆಗೆ ತರುವಂತ ಶಕ್ತಿಯನ್ನ ಆ ಕುಟುಂಬಕ್ಕೆ ನೀಡಬೇಕಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಹಾಗೂ ಅಪ್ಪ ತಂದೆಯೇ ಈ ಒಂದು ಜೂಮ್ ಕುಟುಂಬಕ್ಕೆ ಬರಬೇಕಾದಂತ ಅನೇಕರು ಸ್ವಾಮಿ ಈ ದಿವಸದಲ್ಲಿ ಕಾಣೆಯಾಗಿದ್ದಾರಪ್ಪ ಸ್ವಾಮಿ. ಅವರ ಕೆಲಸ ಕಾರ್ಯಗಳು ಏನಿವೆಯೋ ಎಲ್ಲದನ್ನು ಸ್ವಾಮಿ ನೀನು ಅವರಿಗೆ ಸಹಾಯ ಹಸ್ತ ಚಾಚಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಬಂದು ನಿನ್ನನ್ನ ಆರಾಧಿಸುವಂತ ಕೃಪೆ ಮಾಡು. ಸಹೋದರಿ ಇವಲಿನ್ ಸಿಸ್ಟರ್ಗೋಸ್ಕರ ಬೇಡ್ಕೊಳ್ತೇನೆ. ಆ ಮಗಳ ಜೀವಿತದಲ್ಲಿ ನೀನು ನಾಯಕನಾಗಿದ್ದು ಅವರ ಒಂದು ಇಳಿ ವಯಸ್ಸಿನಲ್ಲಿ ಅವರಿಗೆ ಬೇಕಾದ ಶಾಂತಿ ಸಮಾಧಾನ ಕೊಡಪ್ಪ. ಸಹೋದರಿ ರಾಜೇಶ್ವರಿ ಅವರ ಬೇಡಿಕೆಯನ್ನು ಈಡೇರಿಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಶೈಲಾ ಬೆಂಜಮಿನ್ ಮತ್ತು ಇನ್ನು ಅನೇಕ ಸಹೋದರಿಯರು ಸ್ವಾಮಿ ನಮ್ಮ ಕುಟುಂಬಗಳಲ್ಲಿ ಹಾಜರಾಗುವಾಗ ಆ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇರುವ ಉದ್ದೇಶ ಸ್ವಾಮಿ ಅವರ ಇಡೀ ಕುಟುಂಬವನ್ನ ನಿನ್ನ ಸನ್ನಿಧಿಗೆ ತರಬೇಕಿದೆಯಪ್ಪ. ಅದಕ್ಕಾಗಿ ಆ ಮಕ್ಕಳ ಹೆಸರಿನ ಮೂಲಕ ಕುಟುಂಬಗಳನ್ನ ನೀನು ನಿನ್ನ ಸನ್ನಿಧಿಯಲ್ಲಿ ಸೇರಿಸಿ ಆಶೀರ್ವದಿಸಿ ನಡೆಸಿ ಕಾದು ಕಾಪಾಡು ಸ್ವಾಮಿ. ಹಾಗೂ ಅಪ್ಪ ತಂದೆಯೇ ಜಾನ್ಸನ್ ಯೇಸುದಾಸ್ ಅವರ ಕುಟುಂಬಕ್ಕೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಮಗನ ಒಂದು ಸಭೆಯಲ್ಲಿ ಯಾವುದೇ ಒಂದು ಕೊರತೆಗಳಿಲ್ಲದ ಹಾಗೆ ಆ ಮಗನಿಗೆ ಬೇಕಾದಂತ ನಿನ್ನ ಆತ್ಮನ ಬಲ ಕೊಟ್ಟು ನಿನ್ನ ಸುವಾರ್ಥ ಸೇವೆಯಲ್ಲಿ ಬಲಪಡಿಸಿ ನಡೆಸಿ ಕಾದು ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, ಹಾಗೂ ಸಭೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಅನೇಕ ಒಂದು ವಿಷಾದನೀಯ ಘಟನೆಗಳು ನಡೀತಾ ಇವೆ ಸ್ವಾಮಿ. ತಂದೆಯಾದ ದೇವರೇ, ಇದು ಅಡ್ಮಿಷನ್ಗಳನ್ನ ಹೆಚ್ಚಿಸು ಸ್ವಾಮಿ. ಸಭೆಗಳಲ್ಲಿ ಜನಸಂಖ್ಯೆಯನ್ನ ಕೂಡಿಸು ಸ್ವಾಮಿ. ಈ ಒಡೆದ ಕುಟುಂಬಗಳನ್ನ ನೀನು ನಿನ್ನ ಹತೋಟಿಯಲ್ಲಿಟ್ಟು ಅವರಿಗೆ ಬೇಕಾದ ನೆಮ್ಮದಿಯನ್ನ ಕೊಟ್ಟು ಸ್ವಾಮಿ ನಿನ್ನನ್ನ ಪೂರ್ಣ ಹೃದಯದಿಂದ ಆರಾಧಿಸುವ ಮನಸ್ಸನ್ನ ನೀನು ದಯಪಾಲಿಸಿಕೊಡಪ್ಪ ಸ್ವಾಮಿ. ಹಾಗೂ ತಂದೆಯೇ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಯುದ್ಧದ ಭೀತಿಯಲ್ಲಿ ಸ್ವಾಮಿ ಎರಡೂ ಕಡೆಯ ಜನರು ತತ್ತರಗೊಂಡಿದ್ದಾರಪ್ಪ. ಹಾಗೂ ತಂದೆ ಅನೇಕ ಮಕ್ಕಳು ಸ್ವಾಮಿ ವಿನಾಕಾರಣ ಈ ಒಂದು ಯುದ್ಧದ ಭೀತಿಗೆ ಒಳಗಾಗಿ ಅಪ್ಪ ತಂದೆಯೇ ಅವರು ಅನಾಥರಾಗ್ತಿದ್ದಾರಪ್ಪ. ಅನೇಕರು ಸ್ವಾಮಿ ಗೊಂದಲಗಳಲ್ಲಿ ಒಳಗಾಗಿದ್ದಾರೆ. ಕಷ್ಟ ಸಂಕಟ ಭಯದಿಂದ ಜೀವನ ಸಾಗಿಸ್ತಿದ್ದಾರಪ್ಪ. ಇಂಥ ಮಕ್ಕಳನ್ನ ನೀನು ಕರುಣಿಸಿ ಅವರಿಗೆ ಆಶ್ರಯದಾತನಾಗಿದ್ದು ಅವರನ್ನ ನಡೆಸಪ್ಪ. ಯುದ್ಧ ವಿರಾಮವನ್ನ ಕೊಟ್ಟು ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಕೊಡಪ್ಪ ಸ್ವಾಮಿ. ಹೌದಪ್ಪ, 3ನೇ ಮಹಾಯುದ್ಧ ನಡೆಯುತ್ತಾ
ಬರುತ್ತದೆ. ಆದರೆ ಅದು ಈಗ ಬೇಡ ಸ್ವಾಮಿ, ಅದರಲ್ಲಿ ನೀನು ನಾಯಕನಾಗಿದ್ದು ತಂದೆಯೇ ಎಲ್ಲವೂ ನಿನ್ನ ಚಿತ್ತದಂತೆ ನೀನು ನಡೆಸಪ್ಪ. ಆದರೆ ನಿನ್ನನ್ನು ನಂಬಿದ ಮಕ್ಕಳನ್ನ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಭಕ್ತರ ಒಂದು ಆಲಯಗಳನ್ನ ನೀನು ಸಂರಕ್ಷಿಸಿ ಕಾಪಾಡು ಸ್ವಾಮಿ. ಎರಡೂ ಕಡೆಯ ಜನರಿಗೆ ಶಾಂತಿಯ ಸಮಾಧಾನದ ವಾತಾವರಣವನ್ನ ದಯಪಾಲಿಸಿಕೊಟ್ಟು ಸ್ವಾಮಿ. ಇಡೀ ಲೋಕವೇ ತತ್ತರಗೊಂಡಿರುವಂತ ಈ ಸನ್ನಿವೇಶದಲ್ಲಿ ಸ್ವಾಮಿ, ನೀನು ಮಧ್ಯಸ್ಥಿಕನಾಗಿದ್ದು ಒಡೆಯನಾಗಿದ್ದು ಸ್ವಾಮಿ, ಎಲ್ಲವನ್ನ ಒಂದು ಸಮಸ್ಥಿತಿಗೆ ತಂದು ಎಲ್ಲರಲ್ಲಿಯೂ ಸಮಾಧಾನದ ವಾತಾವರಣವನ್ನು ದಯಪಾಲಿಸಿಕೊಡಪ್ಪ. ನಿನ್ನ ಸುವಾರ್ಥ ಸೇವೆಯು ಲೋಕದ ಕಟ್ಟ ಕಡೆಯವರೆಗೂ ಸಾರಬೇಕಿದೆ, ಅಂತಿಮ ದಿನಗಳು ಕಾಣಬೇಕಿದೆ ಸ್ವಾಮಿ. ಅದಕ್ಕಾಗಿ ಎದುರು ನೋಡ್ತಿರುವಂತ ನಿನ್ನ ಭಕ್ತಾದಿಗಳಿಗೆ ಸ್ವಾಮಿ ನೀನು ಸಾಂತ್ವನ ನೀಡು ಸ್ವಾಮಿ. ತಂದೆಯಾದ ದೇವರೇ, ನೀನೇ ಈ ಒಂದು ಕಾರ್ಯದಲ್ಲಿ ಒಡೆಯನಾಗಿದ್ದು ನಡೆಸಪ್ಪ. ಹಾಗೂ ಈ ಸುವಾರ್ಥ ಸೇವೆಗಳಲ್ಲಿ ಯಾವುದೇ ರೀತಿ ಅಡ್ಡಿ ಉಂಟಾಗದ ಹಾಗೆ ಕುಟುಂಬಗಳು ಎಲ್ಲೆಲ್ಲಿ ನಡೆಯುತ್ತಾ ಇವೆ ಅಲ್ಲೆಲ್ಲ ನಿನ್ನ ಪ್ರಸನ್ನತೆ ಇತ್ತು. ನಿನ್ನ ಸುವಾರ್ಥ ಸೇವೆ ಯಥೇಚ್ಛವಾಗಿ ಸಾರಲ್ಪಟ್ಟು ಅನೇಕ ಆತ್ಮಗಳು ನಿನ್ನ ನಿತ್ಯ ರಾಜ್ಯದಲ್ಲಿ ಪಾಲ್ಗಾರರಾಗುವ ಹಾಗೆ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಪ್ಪ. ಮತ್ತೊಮ್ಮೆ ತಂದೆಯೇ, ಬೆಳಿಗ್ಗೆ ಎದ್ದು ಎಲ್ಲರೂ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ಮೂಲಕವಾಗಿ ನಿನ್ನ ಆಶೀರ್ವಾದವನ್ನು ಪಡೆದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತ ಕೃಪೆ ಮಾಡಿ ನಡೆಸಿ ಕಾಯ್ತಾ ಬರಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ಕೊಳ್ತೇನಪ್ಪ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಮತ್ತು ಸಾಲಮನ್ ಕೊಡ್ಬೇಕಿಂದ ಕೇಳ್ಕೊಳ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ದಯಪಾಲಿಸುತ್ತದೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸೋದಕ್ಕೆ ನಿನ್ನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ಇಂದು ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಂದು ಕುಟುಂಬಗಳ ಮೇಲೆಯೂ, ಪ್ರತಿಯೊಂದು ವ್ಯಕ್ತಿಗಳ ಮೇಲೆಯೂ, ಹಾಗೂ ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜುರವರು ಹಾಗೂ ಅವರ ಕುಟುಂಬದ ಮೇಲೆಯೂ, ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಈ ಸಂಧ್ಯಾ ವೇಳೆಯಲ್ಲಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ದೇವ ಮಂದೆಗೆ ರಕ್ಷಕನಾದಂತ ಯೇಸುಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ಸನ್ ಯೇಸುದಾಸ್ ಅವರಿಗೂ ಹಾಗೂ ಹಿರಿಯರು ಜಾನ್ಸನ್ ಶರಣಪ್ಪ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹೇಮರತ್ನ ಭಕ್ತರಾಜ್ ಅಮ್ಮ ಅವರಿಗೂ, ಉತ್ತಮವಾದಂತ ರೀತಿಯಲ್ಲಿ ಪಾಠವನ್ನು ನಡೆಸಿಕೊಟ್ಟಂತ ಬೋಧಕರಾದಂತ ಸಲ್ಮಾನ್ ಸಾರ್ ಅವ್ರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ರಾತ್ರಿ ಆರೋಗ್ಯದಿಂದ ತುಂಬಿಸಿ ಸುಖನಿದ್ರೆಯನ್ನ ದಯಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನ ಕೊಂಡಾಡಲು ಕೃಪೆಯನ್ನ ನೀಡಲಿ, ಸಂರಕ್ಷಿಸಲಿ ಎಂದು ಬೇಡುತ್ತಾ ಈ ರಾತ್ರಿಯ ಶುಭಾಶಯಗಳನ್ನ ಕೋರ್ತೇನೆ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಸರ್ ಹೇಳಿ ಸರ್, ನಮ್ ಪಕ್ಕದ ಮನೆಯವ್ರಿಗೆ ಜ್ವರ, ಪ್ರಿಯಾಗೆ, ಅವ್ರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ. ನಾನು ಅವ್ರ ಮನೇಲಿ ಇದ್ದೀನಿ. ಅವ್ರ ಹೆಸರೇನಂದ್ರಿ? ಪ್ರಿಯಾ ಸರ್. ಪ್ರಾರ್ಥನೆ ಮಾಡ್ತೀವಿ. ಮಾಡೋಣ ಮಾಡಿ ಸರ್.